ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಮುಂದಿನ ತಿಂಗಳು ಜನವರಿ 20ನೇ ತಾರೀಕು ವಾಸ್ತು ತರಗತಿಗಳು, ಹಾಗೆ ಫೆಬ್ರವರಿ 10ನೇ ತಾರೀಕು ನಕ್ಷತ್ರ ನಾಡಿ. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ನಮ್ಮ ಅತ್ತೆ ಮಗನ ಬಗ್ಗೆ ಕೇಳ್ಬೇಕಿತ್ತು. ನಿಮ್ಮ ಅತ್ತೆ ಮಗ ಏನ್ ಕೇಳ್ಬೇಕು ಸರ್? ಮದ್ವೆ ವಿಚಾರ ಕೇಳ್ಬೇಕಿತ್ತು. ಹುಡುಗಿ ಎಲ್ಲಿ ನೋಡ್ತಿದ್ರೆ ಸರ್ ಸೆಟ್ ಆಗ್ತಾ ಇಲ್ಲ. ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಯಾವ್ದಕ್ ಹೋಗ್ಲಿ? ಪ್ರಶ್ನಾಶಾಸ್ತ್ರನ ಸರ್? ಪ್ರಶ್ನಾಶಾಸ್ತ್ರ ಹೋಗಿ ಸರ್. ಓಕೆ. 1 to 240 ನಂಬರ್ ಹೇಳಿ ಸರ್. 101. 101. ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಏನ್ ಓದಿದಾನ ಹುಡುಗ? ಸರ್ ಕೆಲಸ ಬೇಕ್ರಿ ಇಟ್ಕೊಂಡಿದ್ರೆ ಸರ್, ಎಜುಕೇಶನ್ ಆಗಿಲ್ಲ. ಓಹೋ. ಈಗ 7ನೇ ಮನೆ ಕೇತು ರೆಟ್ರೋಗ್ರೇಡ್ ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇದೆ. ಯಾವಾಗ ರೆಟ್ರೋಗ್ರೇಡ್ ಬರುತ್ತೋ ಸ್ವಲ್ಪ ಕಷ್ಟ. ಸೊ ಅದಾದ ನಂತರ 2, 7, 11 ಬರುತ್ತಾ ನೋಡೋಣ. ಯಾವ್ದ್ರಲ್ಲಿ? ಕೇತುನಲ್ಲಿ ಸ್ವಲ್ಪ 6 ಬಂದಿರೋದ್ರಿಂದ ತುಂಬಾನೇ ಕಷ್ಟ ಅಂತ ತೋರಿಸ್ತಾ ಇದೆ. ಎಷ್ಟು ವಯಸ್ಸು ಸರ್? ವಯಸ್ಸು ಸರ್ 25 ಇರ್ಬೋದು ಸರ್. ಇರ್ಬೇಕಾ? ನಿಮ್ಗೆ ಗೊತ್ತಿಲ್ಲ. ಜನರಲ್ ಆಗಿ ಸ್ವಲ್ಪ ಓದ್ದೇ ಅವ್ರನ್ನ ತಗೊಳ್ಬರ್ಬೇಕು. ಯಾಕೆಂದ್ರೆ ಇಲ್ಲಿ 3ನೇ ಮನೆ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಮಾತುಕತೆಯಿಂದ ಜಾತಕ ನೋಡ್ದಲೇ ಮಾಡಿ. ಶನಿ 6ನೇ ಮನೆ ತೋರಿಸೋದ್ರಿಂದ ಸ್ವಲ್ಪ ಕರಿ ಬಟ್ಟೆನ ದಾನ ಮಾಡಿಸಿ 9 ಮುಖದ ರುದ್ರಾಕ್ಷಿ ಹಾಕ್ಸಿ ಸ್ವಲ್ಪ ಶೀಘ್ರವಾಗಿ ಆ ಒಂದು 6 ತಿಂಗಳಿಂದ 1 ವರ್ಷದೊಳಗೆ ಆಗುತ್ತೆ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ, ಮಾತಾಡಿ ಸರ್. ನಮಸ್ತೆ. ಹೇಳಿ ಸರ್. ಸರ್, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಏನ್ ಚೆನ್ನಾಗಿದೆ ಅಂತ ಹೇಳ್ಬೇಕು ನಮ್ಗೆ. ಎಲ್ಲಾರು ಜ್ಯೋತಿಷ ಹೇಳ್ತಾರಲ್ವಾ? ಆಕ್ಯುರೇಸಿ ಇದೆ ಸರ್. ಈಗ ಬೇರೆ ಚಾನೆಲ್ಗಳು ಬರ್ತಾರ ಕೆಲವರು. ನಿಮ್ ತರ ಟೈಮಿಂಗ್ಸ್ ನೋಡಿ ಈ ಮಟ್ಟಕ್ಕೆ ಯಾರು ಹೇಳಲ್ಲ ಸರ್. ಹಂಗೆ ಎಲ್ಲಾದ್ರೂ ಅಬ್ಸರ್ವ್ ಮಾಡಿದೀರಾ? ಅಲ್ಲ ಸರ್, ನೋಡಿದೀವಿ. ಆದ್ರೆ ಇತ್ತೀಚೆಗೆ ನೋಡ್ತಾ ಇಲ್ಲ. ನಿಮ್ ಪ್ರೋಗ್ರಾಮ್ ಬಿಟ್ರೆ ಯಾವ ಪ್ರೋಗ್ರಾಮ್ ನೋಡಲ್ಲ ನೀವು. ಆದ್ರೆ ಅವರು ಇದು ದಶಾಭುಕ್ತಿ ಲೆವೆಲ್ಗೆ ಹೋಗಿ ನೋಡಿ ಯಾರಿಗೂ ಹೇಳಲ್ಲ ಸರ್ ಈ ತರ ನಿಮ್ ತರ. ಈಗ ದಶಾಭುಕ್ತಿನೇ ಮೇನು ಅಂತ ಹೇಳಿದ್ರಿ. ಈ ಲೆವೆಲ್ಗೆ ರೀಚ್ ಆಗಲ್ಲ ಸರ್ ಅವರು. ಅದರಿಂದ ಆಮೇಲೆ ಒಂದು 30 ಸೆಕೆಂಡ್ ಒಳಗ ನೀವು ಉತ್ತರ ಹೇಳ್ತೀರಾ ಅಷ್ಟೇ. ಈ ಆಪ್ ನಾನೇ ಮಾಡಿರೋದು ಸರ್. ನೀವೇನ್ ಟಿವಿಲಿ ನೋಡ್ತೀರಾ ಆಪ್ ನಾನೇ ಮಾಡಿರೋದು. ಕಾಂಬಿನೇಷನ್ಸು ಅದ್ರಲ್ಲಿ ಆಟೋಮೆಟಿಕ್ ಆಗಿ ಫೀಡ್ ಮಾಡಿ ಬಂದ್ಬಿಡುತ್ತೆ. ವಿಶ್ಲೇಷಣೆ ಮಾಡೋ ಅವಶ್ಯಕತೆನೇ ಇಲ್ಲ. ಸ್ಪೀಡ್ ಆಗಿ ಬರುತ್ತೆ. SR ನೋ ಬರುತ್ತೆ. ಸಮಸ್ಯೆ ಅದೇ ಹೇಳ್ಬಿಡುತ್ತೆ. ಕಷ್ಟ ಅಂತ ಹೇಳ್ಬಿಡ್ತೀವಿ. ನಾವೇನ್ ಮಾಡ್ಬೇಕು? ಕಷ್ಟ ಅಂತ ಬಂದಾಗ ಕಾಂಪ್ರಮೈಸ್ ಮಾಡ್ಕೋಬೇಕು ಸರ್. ಕರೆಕ್ಟಾ ಸರ್? ಹೌದು ಸರ್. ಅಷ್ಟೇ. ಇದೇ ಇಲ್ಲ ಹೇಳ್ಬಿಡುತ್ತದು. ಇದ್ದಾಗ ಜೈ ಅಂತ ಹೋಗ್ಬೇಕು. ಇಲ್ವಾ ಹೋಗ್ಬೇಕಂಗೆ. ಹೇಳಿ ಸರ್, ಏನ್ ಕೇಳ್ಬೇಕು ನಿಮ್ದು? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಸರ್. ಮನೆ ಕಟ್ಟೋಣ ಅಂತ ಪ್ಲಾನ್ ಹಾಕೊಂಡಿದೀವಿ ಸಂಕ್ರಾಂತಿ ಆದ್ಮೇಲೆ. 1 to 240 ನಂಬರ್ 42 ಸರ್. ಓಕೆ. ಇಲ್ಲಿ ನಮಗೆ ಪ್ರಾಪರ್ಟಿ ಅನ್ನೋದು ನಾವು ನೋಡ್ತೀವಿ. ಮನೆ ಕಟ್ಟಕ್ಕೆ 4ನೇ ಮನೆದು ನೋಡ್ತೀವಿ. ಆ ಗ್ರಹ ಏನ್ ಹೇಳುತ್ತೋ ನಿಮ್ಮ ಜೀವನಕ್ಕೆ ಅಂತ ಅದು ಹೇಳುತ್ತೆ. 4ನೇ ಮನೆ ಶನಿ ತೋರಿಸ್ತಾ ಇದೆ. ಶನಿ ನಿಮಗೆ ಮನೆ ಕೊಡೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಇಲ್ಲಿ ಶನಿ ಕಾಂಬಿನೇಷನ್ ನೋಡಿದಾಗ 8, 11 ತೋರಿಸ್ತಾ ಇದೆ. ಆಲ್ರೆಡಿ ಸೈಟ್ ಇದ್ರೆ ಸ್ಟಾರ್ಟ್ ಮಾಡಬಹುದು ಅಂತ ತೋರಿಸ್ತಾ ಇದೆ. ಅಥವಾ ಜಮೀನ್ ಇದ್ರೆ ಜಮೀನ್ ಮೇಲೂ ಸ್ಟಾರ್ಟ್ ಮಾಡಬಹುದು ಅಂತ ಇದೆ. ಕೇಳಿಸ್ತಾ? ಆಲ್ರೆಡಿ ಸೈಟ್ ಇದೆ ಸರ್. ಅದ್ರ ಮೇಲೆ ಕಟ್ಟಬೇಕು. 8, 11. 8 ಅಂತ ಬಂದಾಗ ಸೈಟ್ ಇರುತ್ತೆ ಅಂತ ಬರುತ್ತೆ. 11 ಅದರಿಂದ ಲಾಭ ಪಡಿತೀರಾ, ಸ್ಟಾರ್ಟ್ ಮಾಡಬಹುದು ಅಂತ. ನಾವೇನ್ ಬಿಲ್ಡಿಂಗ್ ಕಟ್ಟಲ್ಲ ಸರ್, ಬಡವರು ಸೀಟ್ ಮನೆ ಹಾಕೊಂಡು ಹೋಗ್ಬಿಡೋಣ ಅಂತ. ಏನಾರು ಹಾಕೊಂಡು ಹೋಗಿ ಸರ್, ನಿಮ್ಗೆ ಏನು ಸಮಸ್ಯೆ ಬರಲ್ಲ ಅಂತ ಇಲ್ಲಿ ತೋರಿಸ್ತದೆ. ಯಾಕಂದ್ರೆ ಇಲ್ಲಿ ಇಂಡಿಕೇಶನ್ ಅಲ್ಲೂ ಏನೂ ಇಲ್ಲ, ಯಾವ್ದು ತೊಂದರೆ ಇಲ್ಲ. ಲೋ ಅಂತ ಬಂದಾಗ ಅಲ್ಲಿ ಚಿಕ್ಕದಾಗಿ ಕಟ್ಕೊಳ್ಳಿ, ಖಂಡಿತ ಸಕ್ಸಸ್ ಆಗುತ್ತೆ. ಶನಿಯ ಕಾಂಬಿನೇಷನ್ ಅಲ್ಲಿ ಬಂದಿರೋದ್ರಿಂದ, ರಾಹುವಿನ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಕರಿ ಉದ್ದಿನ ಕಾಳು ದಾನ ಮಾಡಿ, ಒಂದು ಕರಿದಾರ ಬಲಗೈಗೆ ಶನಿವಾರ ದಿವಸ ಕಟ್ಕೊಂಡು ಪ್ರಾರಂಭ ಮಾಡಿ ನಿಧಾನಕ್ಕೆ ಹೋಗಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಆದರ್ಶ್ ಅಂತ ಬೆಂಗಳೂರಿಂದ. ಯಾರು? ಆದರ್ಶ್ ಅಂತ. ಆದರ್ಶ್. ಹೇಳಿ. ಗುರುಗಳ ಪ್ರಶ್ನಾಶಾಸ್ತ್ರ ಹೋಗ್ತೇನೆ. ಮನೆ ಚೇಂಜ್ ಮಾಡ್ಬೇಕು ಅಂತಿದ್ದೀವಿ. ಮನೆ ಬದಲಾವಣೆ. ಬದಲಾವಣೆ. ಸರಿ. 1 to 240 ನಂಬರ್ ಹೇಳಿ. 90 ಪ್ರಾಪರ್ಟಿ. ಮನೆ ಬದಲಾವಣೆಗೆ 3-5 ಕಾಂಬಿನೇಷನ್ ಅಂತರ್ಭುಕ್ತಿ ನಾವು ನೋಡ್ತೀವಿ. ಜನರಲ್ ಆಗಿ 2024ಕ್ಕೆ ಅಂತರ್ಭುಕ್ತಿ ಯಾವ್ಯಾವ್ದು ನಡೆಯುತ್ತೆ ಅಂತ ಸ್ವಲ್ಪ ನಾವು ವಿಶ್ಲೇಷಣೆ ಮಾಡ್ಕೊಂಡು ಹೋದಾಗ ಡಿಸೆಂಬರ್ ವರ್ಗು ಕೂಡ ರಾಹು ಇದೆ, ಆಮೇಲೆ ಗುರು ಬರ್ತಾನೆ. ರಾಹುನಲ್ಲಿ 3-5 ಇದೆಯಾ ನೋಡ್ತೀವಿ.
ಇಲ್ಲಿ 5 ಇದೆ, 3 ಯಾಕೋ ಬಂದಿಲ್ಲ. ಗುರುನಲ್ಲಿ 5 ಇದೆ, 2 5 ಅನ್ಕೊಂಡಿದ್ ಸಿಗಲ್ವಲ್ಲ ಸರ್ ಬೇಗ ಅಷ್ಟು ಶೀಘ್ರವಾಗಿ. ಅದೇ ನೋಡ್ತಾ ಇದ್ವಿ, ಆಗ್ಲಿಲ್ಲ, ಅದಕ್ಕೆ ಕೇಳೋಣ. ಇಲ್ಲಿ ಬರ್ತಾ ಇರೋದು 5 ಬರ್ತಾ ಇದೆ. 3 ಅಂತ ಬಂದಾಗ ಬದಲಾವಣೆ ಆಗತ್ತೆ ಅಂತ ಬರುತ್ತೆ. 3ನೇ ಮನೆ ಯಾವ್ದು ಬರ್ತಾ ಇದೆ ಇಲ್ಲಿ ಅಂತಂದ್ರೆ ಚಂದ್ರ 3ನೇ ಮನೆ ಒಂದು ಬರುತ್ತೆ. ಅದು ಬಿಟ್ರೆ ಇನ್ನ ಶುಕ್ರ 3ನೇ ಮನೆ ಬರುತ್ತೆ. ಗುರು ಲಗ್ನದಿಂದ 24. ಸ್ವಲ್ಪ ನಿಮಗೆ ಅಲ್ಲಿ ಹೋದ್ರೂ ಕೂಡ ತೊಂದರೆ ಆಗತ್ತೆ. ನನ್ನ ಸಜೆಷನ್ ನಿಮಗೆ ನಾನು ಕೊಡೋದು 2024 ಮೇ ಆದ್ಮೇಲೆ ಹೋಗಿ. 2024 ಮೇ ಆದ್ಮೇಲೆ ಹೋಗಿ ಅಷ್ಟೇ. ಯಾಕಂದ್ರೆ ಅಲ್ಲಿ ಬುಧನ ಅಂತರ್ಭುಕ್ತಿಲಿ ಸ್ವಲ್ಪ ಚೇಂಜಸ್ 3 ಕಾಂಬಿನೇಷನ್ ಬರುತ್ತೆ. ಬುಧ ಮಿಕ್ಸ್ ಹೊಡಿಬೇಕು. ಸ್ವಲ್ಪ ಕಷ್ಟ ಇದೆ. ನೀವು ಹೋದ್ರೂ ಕೂಡ ಅಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸುತ್ತೆ. ಒಂದ್ ಸ್ವಲ್ಪ ನಿಧಾನ 7 ರಿಂದ 8 ತಿಂಗಳು ಸ್ವಲ್ಪ ಕೇಳ್ಕೊಂಡಿದ್ದು ಆಮೇಲೆ ಹೋಗಿ ಒಳ್ಳೆ ಕಡೆ ಸಿಗುತ್ತೆ. ಒಂದು 8 ತಿಂಗಳಾದ್ಮೇಲೆ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು. ಯಾರ ಆರೋಗ್ಯ? ನಮ್ದೇ ಸರ್ ಆರೋಗ್ಯ. ಏನಾಗಿದೆ ಅಮ್ಮ? ಸರ್, ನಮ್ಗೆ ಗರ್ಭಕೋಶ ಆಪರೇಷನ್ ಆದ್ಮೇಲೆ ಯಾಕೋ ಒಂದ್ ಸ್ವಲ್ಪ ಬ್ಯಾಕ್ ಪೇನು, ನಿದ್ದೆ ಇರಲ್ಲ, ಯಾವಾಗೂ ಕಾಲು ಎಳ್ತಗಳು ಎಲ್ಲ ಬರುತ್ತೆ ಸರ್, ಅದಕ್ಕೆ ಕೇಳ್ಬೇಕು. ಎಷ್ಟು ಏಜ್ ನಿಮಗೆ? 44 ಸರ್. 1 to 2 ಫೋಟೋ ನಂಬರ್ ಹೇಳಿ. 9 ಸರ್. ಯಾವ ಗ್ರಹ? ಶುಕ್ರ 2028ವರೆಗೂ ಇದೆ. 2028ವರೆಗೂ ಅನಾರೋಗ್ಯ ಇದೇ ಇರುತ್ತೆ ಅಂತ ಹೇಳುತ್ತಾನೆ ಇದೆ. 28 ಶುಕ್ರ ಆದ್ಮೇಲೆ ಸೂರ್ಯ ಸ್ವಲ್ಪ ಬದಲಾವಣೆ. ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ರು 2028ವರೆಗೂ ಒಂದು ಜಾಸ್ತಿ ಇರುತ್ತೆ, ಆಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲಿ ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಮತ್ತೆ ಎಡಗಾಲಿಗೆ ಒಂದು ಕರಿ ದಾರ ಕಟ್ಕೊಳ್ಳಿ. ಓಂ ಸೋಂ ಸೋಮಾಯ ನಮಃ ಅಂತ ಯಥೇಚ್ಛವಾಗಿ ಹೇಳಿ. ಕಸ್ಪಲಲ್ಲಿ 6 ಬುಧ ಬಂದಿದೆ. ಓಕೆ, ನೋ ಪ್ರಾಬ್ಲಮ್. ಬುಧನಲ್ಲೂ ಕೂಡ ಅಲ್ಲಿ 6 ಬಂದಿದೆ. ಕೇತು. ಓಕೆ, ನೋ ಪ್ರಾಬ್ಲಮ್, ನಥಿಂಗ್ ಟು ವರಿ. ಅಲ್ಲಿ ನಮಗೆ 11 ಶನಿ. ಕರಿದಾರ ಕಟ್ಕೊಂಡು ಕ್ಲಿಯರ್ ಆಗುತ್ತೆ. ಇಷ್ಟು ನಾನು ಹೇಳಿದ್ದು ಮಾಡಿ. ಚಂದ್ರನಿಗೆ ಮಂತ್ರ ಹೇಳ್ಕೊಳ್ಳಿ, ಓಂ ಸೋಂ ಸೋಮಾಯ ನಮಃ ಅಂತ. 50% ಕಮ್ಮಿ ಆಗುತ್ತೆ. 2028 ಆದ್ಮೇಲೆ ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ. ಎಲ್ಲ ಸಮಯಕ್ಕೆ ಕಾಯ್ಬೇಕು. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ ಸರ್, ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು ಸರ್. ಅವ್ರಿಗೆ ಹುಡುಗ ಸೆಟ್ ಆಗಿದೆ. ಮದ್ವೆ ಮಾಡ್ಬೋದಾ ಇಲ್ವಾ? 1 to 240 ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಅದು ಎಸ್ ಆರ್ ನೋ ಹೇಳುತ್ತೆ. 1 to 240 ನಂಬರ್ ಹೇಳಿ. ಓಕೆ ಸರ್. 24. 24 ಮ್ಯಾರೇಜ್. ಇಲ್ಲಿ 7ನೇ ಮನೆ ಯಾವ ಗ್ರಹ ಬರ್ತಾ ಇದೆ ನೋಡೋಣ. 7ನೇ ಮನೆ ಮಂಗಳ ಬರ್ತಾ ಇದೆ. ಶನಿ, ಮಂಗಳ ನೋಡೋಣ. ಫಸ್ಟ್ ಶನಿ ನೋಡ್ಕೊಂಬರೋಣ. ಶನಿ 12. ಓಕೆ, ಮಂಗಳ ಕಾಂಬಿನೇಷನ್ ಸೂರ್ಯ ಚಂದ್ರ ಮಂಗಳ 10 ಮತ್ತೆ 12. ಯಾವ ಊರು ಕೊಡ್ತಾ ಇದ್ದೀರಾ ಸರ್? ಅವರು ಫಾರಿನ್ ಅಲ್ಲಿ ಇರೋದು ಹುಡುಗ. ನಾನು ಕೇಳಿದ ಕ್ವಶನ್ ಕರೆಕ್ಟ್ ಆಗಿದೆ. ಕರೆಕ್ಟಾ? ಹ್ಞೂ ಸರ್. ಯಾಕೆ ಊರು ಕೇಳ್ತಾ ಇದ್ದೀನಿ? ಇದು ಅಬ್ರಾಡ್ ತೋರಿಸ್ತಾ ಇದೆ, ಅದಕ್ಕೋಸ್ಕರ. ಹ್ಞೂ ಸರ್. ನಿಮ್ ಮಗಳಿಗೂ ಅಬ್ರಾಡ್ ಹೋಗೋ ಆಸೆ ಇರ್ಬೋದು. ಹ್ಞೂ ಸರ್, ಇದೆ. ಯಾಕಂದ್ರೆ ಸ್ಯಾಟ್ರನ್ ಅಲ್ಲೂ 12 ಬಂತು, ನನಗೆ ಅಲ್ಲೂ 12 ಬಂತು. ಅದಕ್ಕೆ ಯಾವ ಊರು ಕೊಡ್ತಾ ಇದ್ದೀರಾ ಅಂತ ಕನ್ಫರ್ಮೇಶನ್ ತಗೊಂಡೆ. ಅಲ್ಲಿ ಒಂಚೂರು ಲೈಟ್ ಆಗಿ ಸಮಸ್ಯೆ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಬಹುದು. ಸ್ವಲ್ಪ ಇಬ್ರು ಮಾತಾಡ್ಕೊಂಡು, ನಾವೇನೇ ಕಷ್ಟ ಬಂದ್ರು ಏನೇ ಜಗಳಿಗೆ ಬಂದ್ರು ಚೆನ್ನಾಗಿರ್ಬೇಕು ಅಂತ ಇಬ್ರು ಚೆನ್ನಾಗಿ ಮಾತಾಡಬೇಕು. ನೀನೇನ್ ದುಡಿತೀಯಾ? ನಾನೇನು ನಿನ್ನೆ ಸಖತ್ತಾಗಿ ಕೊಟ್ಟಿದ್ದೀನಿ, ಎಲ್ಲರಿಗೂ ಸರಿಯಾಗಿ ಕೊಟ್ಟಿದ್ದೀನಿ. ನಿನ್ನೆ ಪ್ರೋಗ್ರಾಮ್ ನೋಡಿದ್ರೆ ನೀನೇನ್ ದುಡಿತೀಯಾ, ನಾನೇನ್ ದುಡಿತೀನಿ, ನಿನಗೆ ಸಂಬಳ, ನೀನ್ ಯಾವ ಕಂಪ್ನಿಗೆ ಹೋಗ್ತೀಯಾ, ಅದನ್ನೆಲ್ಲ ಬಿಟ್ಟು ನಾನು ಊರು ಬಿಟ್ಟು ತಂದೆ ತಾಯಿ ಬಿಟ್ಟು ನಿನ್ನ ಹತ್ರ ಬರ್ತಾ ಇದ್ದೀನಿ. ನನ್ಗೇನಾದ್ರು ಸಮಸ್ಯೆ ಆದ್ರೆ ನನ್ನ ಮಾತಲ್ಲಿ, ನನ್ನ ಹಾವಭಾವದಲ್ಲಿ, ನನ್ನ ಬಿಹೇವಿಯರಲ್ಲಿ ನೀನು ದಯವಿಟ್ಟು ಇದು ಮಾಡ್ಕೋ. ನಿಂದೇನಾರಾಯ್ತು ನಾನು ಮಾತಾಡ್ಕೋಗಲ್ಲ. ಲೆಟ್ ಅಸ್ ಬಿ ದಿ ಬೆಸ್ಟ್ ಆಫ್ ದಿ ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಅಬ್ರಾಡ್ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿದೆ. ನಿಮ್ಮ ಮಗಳು ಎಸ್ ಅಂದೇ ಅಂತಾರೆ, ನೀವೇನು ಚೇಂಜ್ ಮಾಡೋಕ್ಕಾಗಲ್ಲ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ. ಹೇಳಿ ಸರ್. ಸರ್, ನಾನು ಬಸವರಾಜ್ ಅಂತ ಚಿತ್ರದುರ್ಗದಿಂದ ಫೋನ್ ಸರ್. ನಾನು ಹೇಳಿ ಸರ್, ಬೇಗ ಹೇಳಿ. ಯಾವ ಊರಿಂದಾರ ಕಾಲ್ ಮಾಡಿ, ಬೇಗ ಮುಗಿಸೋಣ. ತುಂಬಾನೇ ಬೆಳಗಿನ ಜಾವನೆ ಕನ್ಸು ಬಿಡ್ತಾರೆ ಸರ್. ಸಾಲು 3 ಗಂಟೆಯಿಂದ ಶುರು ಆಗ್ಬಿಡ್ತಾರೆ ಸರ್ ಕನ್ಸು. ಹ್ಞೂ ಸರ್. ಓಕೆ, ಏನ್ ತೊಂದ್ರೆ ಏನಂತ ಗೊತ್ತಾಗ್ತಾ ಇದೆ. ಎಷ್ಟು ದಿವಸದಿಂದ ಕನ್ಸು? ಈಗಲೂ 1 ವರ್ಷದಿಂದ ಸರ್. ಸರಿ, ಒಂದ್ ಕೆಲಸ ಮಾಡಿ. ಹಾ ನೀವು ಇವತ್ತು ಅಥವಾ ನಾಳೆ ಮಲ್ಕೊಳ್ಬೇಕಾರೆ ಬೆಲ್ಲ ಇಟ್ಕೊಂಡು ಮಲ್ಕೊಳ್ಳಿ. ಬೆಲ್ಲ ಸರ್, ಕೆಳಕ್ ದಿಂಬಡಿ ಸರ್. ಬೆಲ್ಲ ದಿಂಬಡಿ ಎಲ್ಲ ಇರುವೆ ಬಂದು ಕಚ್ಚಿ ಆಮೇಲೆ ನಿಮ್ ಮುಖಾನ ಕಚ್ಕೊಳ್ಳಿ. ಪಕ್ಕದಲ್ಲಿ ಇಟ್ಕೊಳ್ರಿ. ಇರುವೆ ಬಂದ್ರು ಬರ್ತದೆ, ಅಲ್ಲಿ ಬಂದ್ರು ಬರ್ತದೆ. ಜಿರಳೆ ಯಾರೋ ಮೊನ್ನೆ ನ್ಯೂಸ್ ಅಲ್ಲಿ ಯಾರು ತೋರಿಸಿದ್ರು, ಆ ಮಗುಗೆ ಜಿರಳೆ ಕಚ್ಚಿ ಹಿಂಗಾಗೋಯ್ತು ಅಂತ ದೊಡ್ಡ ನ್ಯೂಸ್ ಆಗಿತ್ತು. ಹಂಗೆ ಯಾವ್ದೋ ಹಾಸ್ಪಿಟಲ್ ಅಲ್ಲಿ. ಪಕ್ಕದಲ್ಲಿ ಒಂದು ಸಣ್ಣ ಬೆಲ್ಲ ಇಟ್ಕೊಳ್ಳಿ, ಆಯ್ತಾ? ಬೆಳಿಗ್ಗೆ ಎದ್ದಿದ ತಕ್ಷಣ ದಕ್ಷಿಣ ಮುಖವಾಗಿ
ಬೆಲ್ಲನ ಕಚ್ಚಿ ಅರ್ಧ ಕಟ್ ಮಾಡಿ ತಿನ್ಬೇಡಿ, ಆಚೆ ಕೈಯಿಂದ ತೆಗೆದು ಯಾವ್ದಾರು ಈ ಒಂದು ನಿಮ್ಮ ಮನೆಯಿಂದ ಆಚೆ ಹೋಗಿ ಯಾವ್ದಾದ್ರು ಒಂದು ಮರನೋ ಗಿಡನೋ ಎಲ್ಲಿದೆಯೋ ಅಲ್ಲಿ ಇಡಿ, ಅಲ್ಲಿ ತಿನ್ಕೊಳ್ಳಿ. ಇದು ಕಂಟಿನ್ಯೂಸ್ ಆಗಿ 21 ದಿವಸ ಮಾಡಿ. ಅರ್ಥ ಆಯ್ತಾ? ಕಂಟಿನ್ಯೂಸ್ ಆಗಿ 21 ದಿವಸ ಮಾಡಿ. ಮಲಗ್ಬೇಕಾದ್ರೆ, ರಾತ್ರಿ ಮಲಗ್ಬೇಕಾದ್ರೆ ಓಂ ಹಂಸ ಹಂಸ ಅಂತ ಹೇಳ್ಕೊಂಡು ಮಲ್ಕೊಳ್ಳಿ. ಆರಾಮಾಗಿ ನೆಮ್ಮದಿಯಾಗಿರುತ್ತೆ, ಏನು ಟೆನ್ಷನ್ ಮಾಡ್ಕೊಳ್ಳಿ. ಓಂ ಹಂಸ 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 ಈ ತರ 3 ಇರುತ್ತಲ್ಲ, ಒಂದಷ್ಟು ಹೇಳ್ಕೊಂಡು ಮಲ್ಕೊಳ್ಳಿ. ಸಿಕ್ಕಾಪಟ್ಟೆ ಬದಲಾವಣೆ ಆಗುತ್ತೆ. 7 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಒಳ್ಳೇದಾಗಲಿ. ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್, ಇದು ನಾನು ನನ್ನ ಬಗ್ಗೆ ಕೇಳ್ಬೇಕಿತ್ತು. ಆಯ್ತು, ನಿಮ್ ಬಗ್ಗೆನೇ ಹೇಳೋಣ. ಏನ್ ಅಂತ ಹೇಳಿ. ಆಗ್ತಾನೆ ಇಲ್ಲ, ಏನಮ್ಮ? ಪ್ರೆಗ್ನೆನ್ಸಿ ಆಗ್ತಾನೆ ಇಲ್ಲ, ಅದಕ್ಕೋಸ್ಕರ ಕೇಳ್ಬೇಕಿತ್ತು. 1 to 241 ನಂಬರ್ ಹೇಳಿ. ಸರ್ 18 ಚೈಲ್ಡ್ ಬರ್ತ್. ಐದನೇದು ಎಸ್ ಆರ್ ನೋ ಹೇಳುತ್ತಾ ನೋಡೋಣ. 5ನೇ ಮನೆ ಚಂದ್ರ ಬಂದಿದೆ. ಚಂದ್ರ ಏನ್ ಹೇಳ್ತಾ ನೋಡೋಣ. ಬ್ಯಾಡ್ ಇನ್ ಚೈಲ್ಡ್ ಬರ್ತ್, ಕಾಂಪ್ಲಿಕೇಟೆಡ್. 10 ಬಂದ್ಬಿಟ್ಟಿದೆ. ಸೊ IVF, IO, OC ಏನಿದೆಯಾ ಅದಕ್ಕೆ ಹೋಗ್ಬೇಕು ಅಂತ ಬರ್ತಾ ಇದೆ. ನ್ಯಾಚುರಲ್ ಕೊಡಲ್ಲ. ಕೇಳಿಸ್ತಮ್ಮ? ಕೇಳಿಸ್ತು. ನ್ಯಾಚುರಲ್ ಆಗಿಲ್ಲ, ಕೃತಕ ಅಂತ ಕರಿತೀವಿ, ಶಸ್ತ್ರಚಿಕಿತ್ಸೆ. ಇಷ್ಟೇ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆಗೆ 10 ವರ್ಷ ಆಯ್ತು. 1 ಮಗು ಇದೆ. ಇನ್ನೊಂದು ಕೊಡ್ತಾ ಇಲ್ಲ ನೀವು. 1 ಮಗು ಅಂತ ನಾವು ಹಿಂದಿನ ನೋಡಕ್ ಆಗತ್ತಾ? ಈಗ ನಾವು ಮುಂದಿನ ನೋಡ್ತಾ ಇದೀವಿ. ಅರ್ಥ ಆಯ್ತಾ? ಗೊತ್ತಾಯ್ತು. ಮೊದಲನೇ ಮದುವೆ ಆಗಿ ಮೊದಲನೇದಾಗಿ 2ನೇದು ಆಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಟಫ್ ಇದೆ. ಇಲ್ಲಿ 10 ಅಂತ ಬಂದಾಗ ಸ್ವಲ್ಪ ಟಫ್ ಇರುತ್ತೆ. ಬ್ಯಾಡ್ ಇನ್ ಚೈಲ್ಡ್ ಬರ್ತು. ಸ್ವಲ್ಪ ಇಲ್ಲಿ ನಾನು ಏನಾದ್ರು ಕೊಡ್ಬೇಕು ನಿಮ್ ಸಜೆಷನ್ ಅಂತಂದ್ರೆ 2 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಓಂ ನಮಃ ಶಿವಾಯ, ಶಿವಾಯ ನಮ ಓಂ 5 ಲಕ್ಷ ಜಪ ಮಾಡಿ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ, ಜೋರಾಗಿ ಮಾತಾಡಿ. ನಮಸ್ಕಾರ ಗುರುಜಿ. ವೆರಿ ಗುಡ್, ಹೇಳಿ. ಗುರುಜಿ, ನಿಮ್ ಪ್ರೋಗ್ರಾಮ್ ತುಂಬಾ ಇಷ್ಟ ಗುರುಜಿ. ನಾನು ನಿಮ್ ಅಭಿಮಾನಿ. ಹೌದಾ? ಓಕೆ. ಯಾಕೋ ಈ ನಡುವೆ ತುಂಬಾ ವರ್ಷದಿಂದ ಫಾಲೋ ಮಾಡ್ತಿದ್ದೀನಿ ಗುರುಜಿ. ನಿಮ್ ಟಿಪ್ಸ್ ನೀವ್ ಹೇಳ್ತಾರ ಕೆಲವೊಂದು ಎಲ್ಲಾ ಮಾರ್ಗದರ್ಶನ ನಾನು ತುಂಬಾ ಹೇಳಕ್ ಆಗದಷ್ಟು ಇಷ್ಟ ಗುರುಜಿ ನೀವಂದ್ರೆ. ವೆರಿ ಗುಡ್ ಅಮ್ಮ, ಒಳ್ಳೇದಾಗ್ಲಿ. ಇದೇ ತರ ಎಲ್ಲರಿಗೂ ಹೇಳಿ ನೋಡ್ಲಿ. ಗುರುಜಿ ತುಂಬಾ ಇಷ್ಟ ಗುರುಜಿ. ನನಗೆ ಸಬ್ಜೆಕ್ಟ್ ಅಂದ್ರೆ ಇಷ್ಟ. ಈ ಸಬ್ಜೆಕ್ಟ್ ನ ನಿಮ್ಮಂತವ್ರಿಗೆ ಮತ್ತೆ ಪಬ್ಲಿಕ್ಗೆ ಇದು ನಿಜವಾದ ಒಂದು ಸೈನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ಜನಗಳ ಆಚೆ ಇರೋರೆಲ್ಲ ಕಾಂಪೌಂಡರ್ಗಳು ಇದನ್ನ ಹಾಳು ಮಾಡಿ ನನಗೆ ಕಷ್ಟ ಆಗ್ತಾ ಇದೆ. ಜನಗಳು ನನ್ನನ್ನು ನಂಬೇಕಾ ಅವ್ರನ್ನ ನಂಬೇಕಾ ಅನ್ನೋದು ಸ್ವಲ್ಪ ಸಮಸ್ಯೆ. ಬೆಸ್ಟ್ ಏನ್ ಹೇಳ್ತಾ ಇದೀನಿ, ಎಲ್ಲರೂ ಬಂದು ಕಲ್ತ್ಕೊಳ್ಳಿ. ಸಣ್ಣ ಮೊತ್ತ ಇಟ್ಟಿದ್ದೀನಿ, ಅಂತ ಏನ್ ದೊಡ್ಡ ಮೊತ್ತ ಇಲ್ಲ. ನೀವು ಕೊಡೋ ದುಡ್ಡೆಲ್ಲ ದೇವಸ್ಥಾನಕ್ಕೆ ಹೋಗುತ್ತೆ ಪಕ್ಕ. ಯಾರ್ಯಾರು ಕೇಳ್ತಾ ಇದ್ರೆ ದಯವಿಟ್ಟು 2 ಕಿವಿಲು ಕೇಳಿಸ್ಕೊಳ್ಳಿ. ನೀವು ಕೊಡ್ತಕ್ಕಂತ ಹಣ ಎಲ್ಲ ದೇವಸ್ಥಾನಕ್ಕೆ ಹೋಗುತ್ತೆ. ನೀವು ಏನಾದ್ರು ಪೂಜೆ ಮಾಡಿಸ್ಕೊಂಡು ಅದು ಮಾಡಿಸ್ಕೊಂಡು ನಿಮ್ಗೆ ಫಲ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಕಲ್ತ್ಕೊಳ್ಳಿ, ವಿದ್ಯೆನೂ ಬರುತ್ತೆ ನಿಮಗೆ. ಹಾಗೆ ನೀವು ಒಂದು ದೇವರ ಸೇವೆ ಮಾಡ್ದಂಗೂ ಇರುತ್ತೆ. ಇಷ್ಟು ಮಾತ್ರ ನಾನು ಹೇಳಕ್ ಸಾಧ್ಯ. ಏನ್ ಕೇಳ್ಬೇಕು ನೀವು? ಗುರುಜಿ, ನಾನು ಪ್ರಶ್ನಾ ಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ನಂಬರ್ 15 ಗುರುಜಿ. ಗುರುಜಿ, ಯಾವಾಗ್ಲೂ ನನ್ನ ಮನಸ್ಸಿಂದ ಒಂದು ವೀಕ್ನೆಸ್ ಏನು ಅಂದ್ರೆ ಯಾವಾಗ್ಲೂ ಕೊರಗ್ತಾ ಇರೋದು ವಿಪರೀತ ಆಲೋಚನೆ, ಚಿಂತೆಗಳು ಮಾಡೋದು. ನನ್ ಲೈಫ್ ಹುಟ್ಟಿದಾಗಲಿಂದ ಖುಷಿಯಾಗಿ ಇಲ್ವೇ ಇಲ್ಲ ಗುರುಜಿ. ನಾನು ಯಾವಾಗ್ಲೂ ಏನಾದ್ರೂ ಒಂದು ಸಮಸ್ಯೆಯಲ್ಲೇ ಬಳಲ್ತಿರ್ತೀನಿ ಗುರುಜಿ. ನಾನು ಎಷ್ಟು ವಯಸ್ಸು ನಿಮ್ಗೆ? ನನಗೆ 38 ಗುರುಜಿ. ಆಮೇಲೆ ಬೇರೆಯವರಿಂದ ವಿಪರೀತವಾದಂತ ಪ್ರೀತಿ ಅಕ್ಸೆಪ್ಟ್ ಮಾಡ್ತಿರ್ತೀನಿ ಗುರುಜಿ. ನಾನ್ ಎಷ್ಟು ಪ್ರೀತಿ ಮಾಡ್ತಿರ್ತೀನೋ ಅದ್ರಷ್ಟೇ ಅವರು ನನ್ನನ್ನ ಮೆಚ್ಚಬೇಕು, ಪ್ರೀತಿ ಮಾಡ್ಬೇಕು ಅನ್ನೋ ಮನಸ್ಥಿತಿ ಗುರುಜಿ ನನಗೆ. ಅಷ್ಟೇ, ನನ್ನ ಅದ್ ಬಿಟ್ರೆ ಏನು ತಿನ್ನಲ್ಲ. ಕೆಲಸ ಮಾಡಿ, ದಿನ 100 ರೂಪಾಯಿ ಎಲ್ಲಾರ್ಗು ಕೊಡ್ತೀನಿ. ಎಲ್ಲಾರು ಬಂದ್ ಪ್ರೀತಿ ಮಾಡ್ತಾರೆ ಗುರುಜಿ. ನಿಜ. ಫುಲ್ ಮನೆ ಮಠ ಎಲ್ಲ ಮಾರ್ಕೊಂಡು ಒಂದ್ ಸೂಟ್ ಕೇಸಲ್ಲಿ ದುಡ್ಡು ಇಟ್ಕೊಂಬಿಡಿ. ನಿಮ್ಗೆ ಎಷ್ಟು ಜನ ಪ್ರೀತಿ ಮಾಡ್ತಾರೆ ಗೊತ್ತಾ? ಡೈಲಿ 100 ರೂಪಾಯಿ ಕೊಡ್ತೀನಿ. ಏನು ನಿನ್ ಕಾಲ್ ಬೀಳೋದೇನು, ನಿನ್ನ ಪ್ರೀತಿ ಮಾಡ್ತೀನಿ, ನಿನ್ ಅಕ್ಕ ತರ, ತಂಗಿ ತರ, ತಾಯಿ ತರ ಕ್ಯೂ ನಿಂತ್ಕತಾರೆ ಜನ ಬೀಳೋದು ಅದಕ್ಕೆ. ಅರ್ಥ ಆಯ್ತಾ? ದಯವಿಟ್ಟು ಪರಿಹಾರ ಈಗ ಆಯ್ತು ಇರ್ಲಿ. 7ನೇ ಮನೆ ಇಲ್ಲಿ ಗುರು ರೆಟ್ರೋಗ್ರೇಡ್ ಬಂದಿದೆ ನೋಡಿ. 7 ಅಂತ ಯಾಕೆ ತಗೊಂಡೆ ಅಂದ್ರೆ ಪಬ್ಲಿಕ್ ಅಂತ ನಾವು ತಗೊಳ್ತೀವಿ. ಅಲ್ಲಿ ರೆಟ್ರೋಗ್ರೇಡ್ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅಲ್ಲಿ ನಿಮ್ಗೆ ಅಷ್ಟು ಒಳ್ಳೇದಾಗಿ ನಿಮಗೆ ಜನಗಳು ನಿಮ್ಮ ಹತ್ರ ಬರೋಕ್ ಸಾಧ್ಯ ಇಲ್ಲ. ಅಲ್ಲಿ ಗುರುನಲ್ಲೂ ಕೂಡ ಬಂದವರೆಲ್ಲ ನಿಮ್ಗೆ ಸಮಸ್ಯೆ ಮಾಡೇ ಮಾಡ್ತಾರೆ ಅಂತ ಬರ್ತಾ ಇದೆ. ಅಲ್ಲಿ 6 ಶತ್ರುಗಳಾಗ್ತಾರೆ. ಏನಾದ್ರು ನಿಮ್ಮ ಹತ್ರ ಬಂದ್ರೆ ಮಾತ್ರ ಬರ್ತಾರೆ. ಅಲ್ಲಿ 8ನೇ ಮನೆ ಬಂದಿದೆ, ಅಬ್ಸ್ಟಕಲ್ಸ್ ಅಂತ ಹೇಳ್ತೀವಿ. ಹೆಸರು ಕಾಳನ್ನ ದಾನ ಮಾಡಿ. ಓಂ ನಮೋ ಆದಿಪುರುಷಾಯ, ಸರ್ವಸ್ತ್ರೀ ಸರ್ವಪುರುಷ
ವಶಮಾನಾಯ ಸ್ವಾಹ. ಇಷ್ಟು ಮಾತ್ರ ನಾನು ಹೇಳಕ್ ಸಾಧ್ಯ. ಈ ಮಂತ್ರ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ನಮಗೆ ಆಕರ್ಷಿತವಾಗಿ ಮಾಡುತ್ತೆ. ಓಂ ನಮೋ ಆದಿಪುರುಷಾಯ ಸರ್ವಸ್ತ್ರೀ ಸರ್ವಪುರುಷ ವಶಮಾನಾಯ ಸ್ವಾಹ. ಇದು ವಶೀಕರಣ ಮಂತ್ರ. ಈ ಮಾಟ ಮಂತ್ರ ಮಾಡೋರು ವಶೀಕರಣ ಮಂತ್ರಗಳಲ್ಲ. ಇದೆಲ್ಲರೂ ಆಲ್ ಶುಡ್ ಬಿ ಇಂಡೆಪ್ಟೆಡ್ ಬೈ ಅಸ್ ಅಂತ, ವಿತ್ ಅಸ್ ಅಂತ ಹೇಳಿ ಬರ್ತಕ್ಕಂಥ ಒಂದು ವಿಚಾರ. ಓಕೆ, ಮುಂದಿನ ಕರೆಗೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್. ಹಲೋ ಸರ್. ಹೇಳಿ ಕೇಳಿಸ್ತದೆ. ಅದೇ ಸರ್, ನಂದೊಂದು ಗವರ್ಮೆಂಟ್ ಸೈಟ್ ಒಂದು ಇತ್ತು ಸರ್. ಅದು ಇದು ಕೆಳಗಿನ ಕೋರ್ಟ್ ನಲ್ಲಿ ನನ್ನ ಪರವಾಗಿ ಆಗಿತ್ತು ಸರ್. ಈಗ ಸೀನಿಯರ್ ಸಿವಿಲ್ ಜಡ್ಜ್ ನಲ್ಲಿ ಉಂಟು. ಏನಾದ್ರು ಸದ್ಯಕ್ಕೆ ಆರ್ಗ್ಯುಮೆಂಟ್ ಮುಕ್ತವಾಗಿ ನನ್ನ ಪರವಾಗಿ ಆಗುವ 1 to 249 ನಂಬರ್ ಹೇಳಿ. ಏನ್ ಸರ್? 1 to 249 ನಂಬರ್ ಹೇಳಿ. 5 ಸರ್. 5 ನೋಡೋಣ. ಶುಕ್ರ 2028, ಅದರಲ್ಲಿ ಕಸ್ಬು ಮಂಗಳ ದುಡ್ಡು ಖರ್ಚು ಮಾಡಾದ್ಮೇಲೆ ಆಗುತ್ತೆ ಸರ್. ಏನ್ ಸರ್? ದುಡ್ಡು ಖರ್ಚು ಮಾಡೋ ಹೋಗುತ್ತೆ ಅಷ್ಟೇ, ನಿಮ್ದೇ ವಿನ್ ಆಗುತ್ತೆ. ದುಡ್ಡು ಖರ್ಚು ಆಗಿ ಹೋಗುತ್ತೆ. ನಿಮಗೆ ಒಂದು ಕಾಂಪ್ರಮೈಸಿಂಗ್ಗೆ ಒಂದು ಸಮಸ್ಯೆ, ಒಂದು ಜಾಗ ಇದೆ ಅಂತ ತೋರಿಸ್ತಾ ಇದೆ. ಕ್ಯಾನ್ ಯು ಕಾಂಪ್ರಮೈಸ್? ಇಲ್ಲಿ ದುಡ್ಡು ಖರ್ಚು ಮಾಡಬಹುದು. 100% ನಿಮ್ಮ ಆಗಲ್ಲ, 50-50 ನಿಮ್ಮ ಕಡೆ ಆಗೋದು. ದುಡ್ಡು ಖರ್ಚಾಗಿ ಆಗುತ್ತೆ. ನಿಮ್ಗೆ ಬೇಜಾರಾಗುತ್ತೆ ಆ ದುಡ್ಡು ಖರ್ಚು ಮಾಡೋಕೆ. ದೇರ್ ಈಸ್ 11 ವಿನ್ ಇದೆ. ಅಷ್ಟೇ ಸಮನಾಗಿ ಯಾಕಾರು ಇಷ್ಟು ಖರ್ಚು ಮಾಡೋದು ಅಂತ ಅದು ನಿಮ್ಗೆ ಬಾಧೆ ಆಗುತ್ತೆ. ನೆಗೋಷಿಯೇಷನ್ ಪಾಸಿಬಿಲಿಟಿ ಇದೆ. ದಯವಿಟ್ಟು ಟ್ರೈ ಟು ನೆಗೋಷಿಯೇಟ್. ಬೆಸ್ಟ್ ಸರ್. ವಿನ್ ಸಿಚುವೇಶನ್ ಆಗುತ್ತೆ. ನನ್ನ ಸಜೆಷನ್. ಇಲ್ಲ ನೀವು ಇಲ್ಲ ಹೋಗ್ತೀನಿ ಮಾಡೇ ಮಾಡ್ತೀನಿ ಅಂದ್ರೆ ಮೂಲಂಗಿ ದಾನ ಮಾಡಿ 7 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಟ್ರೈ ಮಾಡಿ, ಒಳ್ಳೇದಾಗ್ಲಿ. ನಮಸ್ಕಾರ. ಮಾತಾಡಿ. ನಮಸ್ಕಾರ. ಹಲೋ, ಹೇಳಿ. ಕೇಳಿಸ್ತದೆ, ಹೇಳಿ. ಹಲೋ, ನಮಸ್ತೆ ಸರ್. ಹಾ ಸರ್, ಮದುವೆಗೆ 5 ವರ್ಷ ಸರ್. ಮಕ್ಳಾಗ್ತಾ ಇಲ್ಲ ಸರ್. 1 to 249 ನಂಬರ್ ಹೇಳಿ. 28 ಸರ್. 28 ಚೈಲ್ಡ್ ಬರ್ತ್. ಐದು ರಾಹು ರೆಟ್ರೋಗ್ರೇಡ್. ರಾಹು ರೆಟ್ರೋಗ್ರೇಡ್ ಒಳಗಡೆ ಬುಧ 8 ಇದೆ. ಓಕೆ, 8 + 10. ಓಕೆ, ರೈಟ್. 8 ಸಫಿಷಿಯಂಟ್ ಔಟ್. ಓಕೆ, ಸಿಸೇರಿಯನ್ ಬರ್ತಾಗುತ್ತೆ. ಓಕೆ, ಒಂದು 1 year 1.5 year ಆದ್ಮೇಲೆ ಸಿಸೇರಿಯನ್ ಬರ್ತಾಗುತ್ತೆ. ಅರ್ಥ ಆಯ್ತಾ? ಸಿಸೇರಿಯನ್ ಆಗುತ್ತೆ. ನಾರ್ಮಲ್ ಆಗಿ ಆಗಲ್ಲ, ಬಟ್ ಸಿಸೇರಿಯನ್ ನ್ಯಾಚುರಲ್ ಆಗಿ ಬರುತ್ತೆ. 8 ಇರೋದ್ರಿಂದ ಅದು ಸ್ವಲ್ಪ ಪ್ರಮೋಟ್ ಮಾಡುತ್ತೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಚೈಲ್ಡ್ ಬರ್ತ್ ಅಂತ ಬರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. 2, 5, 8, 9, 10, 11 ಬರುತ್ತೆ ಕಾಂಬಿನೇಷನ್. 8 ಗುಡ್ ಕಡೆ ಹಿಟ್ ಆಗಿದೆ. 2, 5, 9, 11 ಇದೆ. ಸ್ವಲ್ಪ ಕೃತಕವಾಗಿ ಅವ್ರು ಸ್ವಲ್ಪ ಅದು ಇದು ಮಾಡಿ ಸ್ವಲ್ಪ ಅದೇನೋ ಹೇಳ್ತಾರಲ್ಲ, ಅಂಡ ಒಳಗಡೆ ಅದೇನೋ ಇದೆಲ್ಲ ಸ್ಪರ್ಮ್ ಎಲ್ಲ ಅದೆಲ್ಲ ಬಿಟ್ಟು ಒಂದ್ ಸ್ವಲ್ಪ ಇದೆಲ್ಲ ಮಾಡ್ತಾರಲ್ಲ, ಆ ಥರ ಎಲ್ಲ ಸ್ವಲ್ಪ ಸರ್ಕಸ್ ಮಾಡಾದ್ಮೇಲೆ ಆಗುತ್ತೆ ಅಂತ ಹೇಳ್ತಾ ಇದೆ. ಆಗತ್ತೆ 1.5 year ಆದ್ಮೇಲೆ. ಒಳ್ಳೇದಾಗ್ಲಿ. ನಮಸ್ಕಾರ. ಮಾತಾಡಿ. ಹಲೋ, ಹೇಳಿ. ಸರ್, ನಿಮ್ಮ ಏನೋ ಹೇಳ್ಬೇಕಿತ್ತು. ನಿಮ್ಮ ಆಸ್ಟ್ರೋಲೈಟ್ ಆ್ಯಪ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಆ್ಯಪ್ ಚೆನ್ನಾಗಿದೆಯಾ ಆಸ್ಟ್ರೋಲೈಟ್? ಹೌದು ಸರ್, ಡೌನ್ಲೋಡ್ ಮಾಡಿದೀನಿ. ಫ್ರೀ ಕನ್ಸಲ್ಟೇಷನ್ ತಗೊಂಡಿದ್ದೀನಿ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಯೂಸ್ಫುಲ್ ಆಗಿದೆ. ಅಂಡ್ ನಿಮ್ಮ ಹತ್ರ ನಾನು 2019 ಒಂದು ಕೇಳಿದ್ದೆ, ಅಂದ್ರೆ ಹಿಂಗೆ ಕೇಳಿದ್ದೆ, ಬಟ್ ಅದು ನಿಜ ಆಗಿದೆ. ಅದ್ ನನಗೆ ಅದು 2 ವರ್ಷ ಆದ್ಮೇಲೆ ನಿಜ ಆಗಿದೆ ಸರ್. ಅವತ್ ನಾನು ನಿಮ್ಮನ್ನ ತುಂಬಾ ನೆನ್ಪು ಮಾಡ್ಕೊಂಡಿದ್ದೀನಿ. ಹೌದಾ? ಹೌದು ಸರ್. ಅವತ್ತು ಏನ್ ಹೇಳದ್ನೋ, ಆ ಗ್ರಹಗಳು ಏನ್ ಹೇಳುತ್ತೋ, ನನ್ನ ಕೈಲಿ ಏನ್ ಹೇಳಿಸ್ತೋ ನಂಗೆ ಮರ್ತೋಗಿದೆ. ಗ್ರಹಗಳು ಐ ಆಮ್ ನಾಟ್ ದಿ ಪರ್ಸನ್, ಆಯ್ತಾ? ಇಟ್ ಈಸ್ ದಿ ಪ್ಲಾನೆಟ್ಸ್ ಹೂ ಹ್ಯಾಸ್ ಹೆಲ್ಪ್ಡ್ ಯು. ಅರ್ಥ ಆಯ್ತಾ? ಅವ್ರನ್ನ ಥ್ಯಾಂಕ್ ಮಾಡೋಣ. ಐ ಆಮ್ ಜಸ್ಟ್ ಎ ಕ್ಯಾಟಲಿಸ್ಟ್ ಅಷ್ಟೇ. ಇದ್ರ ಮಧ್ಯದಲ್ಲಿ ನಾನು ಒಬ್ಬ ಕರ್ತೃ ಅಷ್ಟೇ. ಸೊ ಥ್ಯಾಂಕ್ಸ್ ದಿ ಪ್ಲಾನೆಟ್ ಅಷ್ಟೇ. ಈಗೇನ್ ಕೇಳ್ಬೇಕು ಸರ್? ನನ್ನ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಮದ್ವೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಯಾವ್ದು? ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಸರ್, ಅದ್ರ ಮೇಲೆ ಬಿಲೀವ್ ಜಾಸ್ತಿ ಇದೆ ನನಗೆ. ಫ್ಯಾಂಟಾಸ್ಟಿಕ್. 1 to 249. 55 ಸರ್. ಮ್ಯಾರೇಜ್. ಏಳನೇ ಮನೆ ರಾಹು ರೆಟ್ರೋಗ್ರೇಡ್. ಅಯ್ಯೋ, ಸ್ವಲ್ಪ ಡಿಲೇ ತೋರಿಸ್ತಾ ಇದೆ. ಆ ರಾಹು ಒಳಗಡೆ ನೋಡೋಣ. 6. ಸ್ವಲ್ಪ ಗಲಾಟೆ, ಟೆನ್ಷನ್ನು, ಅಬ್ಸ್ಟಕಲ್ಸು ಎಲ್ಲ ಇರುತ್ತೆ ರಾಹುನಲ್ಲಿ. ಚಂದ್ರನ ಹೋಗಿ ನೋಡೋಣ ಏನಾಗ್ತಾ ಇದೆ ಅಂತ. ಶುಕ್ರ, ಸೂರ್ಯ, ಚಂದ್ರ 4, 8. ಮ್ಯಾರೇಜ್ ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ ಅಂತ ಬರ್ತಾ ಇದೆ.
ಬಿ ಕೇರ್ಫುಲ್. ಓಕೆ. ಸೆಟ್ ಆಯ್ತು ಅಂತಂದ್ರೆ ಒಂದು 6 ತಿಂಗಳು ಚೆನ್ನಾಗಿ ಮಾತಾಡಿ. ಇಫ್ ಯು ಆರ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ದೆನ್ ಓನ್ಲಿ ಮೂವ್ ಹೆಡ್. ಇಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ಸಮಸ್ಯೆ ಅಂತ ತೋರಿಸ್ತಾ ಇದೆ ಆಲ್ರೆಡಿ. ಇಟ್ ಹ್ಯಾಸ್ ಬೀನ್ ಟೋಲ್ಡ್. ಒಳ್ಳೆದಾಗ್ಲಿ. ಪ್ರಶ್ನಾಶಾಸ್ತ್ರ ಅಲ್ಟಿಮೇಟ್ ಶಾಸ್ತ್ರ. ನಾನು ಹೇಳ್ತಾ ಇದ್ದೀನಿ, ನೀವು ಯಾವ ಜಾತಕ ಹೋಗ್ಬಿಟ್ಟು ನೀವು ಯಾವ ಕಾಂಪೌಂಡರ್ಗಾರು ಕೊಡಿ. ಕೆಲವ್ರು ತುಂಬಾ ಜನ ಇರ್ತಾರೆ ಪಬ್ಲಿಕ್ ಅವರು, ಅವ್ರು 20 ವರ್ಷ ಅನುಭವ, ಅವ್ರ ಹತ್ರ ಹೋಗಿದ್ವಿ, ಅವ್ರ 30 ವರ್ಷ ಅನುಭವ, ಅಯ್ಯೋ ಅವ್ರಿಗೆ ಸಾವಿರಾರು ಜಾತಕ ನೋಡೋರು, ಅವ್ರು ಯಾವ್ದು ಮುಟ್ಟಿದ್ದೆಲ್ಲ ಚಿನ್ನ, ಇಂಥದ್ದೆಲ್ಲ ಬಹಳ ಕೇಳಿದೀವಿ. ಜಾತಕ ಎಷ್ಟೇ ಪ್ರಾಮಿಸ್ ಮಾಡಿದ್ರು ಪ್ರಶ್ನಾಶಾಸ್ತ್ರ ವಿಲ್ ಗಿವ್ ದಿ ರೈಟ್ ಡೈರೆಕ್ಷನ್. ಎಸ್ ಆರ್ ನೋ ಅಷ್ಟೇ, ಮುಗೀತ್ ಅಷ್ಟೇ. ಅವ್ರು ಏನ್ ಅನ್ಕೊಂಡಿದ್ದಾರೆ ಯಾವ್ದು ವಿಚಾರ ಎಸ್ ಆರ್ ನೋ ಹೇಳುತ್ತೆ. ಕೆಲವೊಂದ್ಸತಿ ನಾನು ಎಷ್ಟೊಂದ್ಸತಿ ನೋಡಿದೀನಿ ಜಾತಕಗಳಲ್ಲಿ 2, 7, 9, 11 ಕಾಂಬಿನೇಷನ್ ಇರುತ್ತೆ, ಮದುವೆ ಅಧ್ವಾನ ಆಗಿರುತ್ತೆ. ಯಾಕೆ ಅಂದ್ರೆ 2, 7, 9, 11 ಅವ್ರಿಗೆ ಯಾವುದೋ ಒಂದು ಬಿಸ್ನೆಸ್ ವಿಚಾರ ಅಥವಾ ಅವ್ರ ಕುಟುಂಬದ ವಿಚಾರದಲ್ಲಿ ಆಕ್ಟಿವೇಟ್ ಆಗಿರುತ್ತೆ. ಮ್ಯಾರೇಜ್ ಅಲ್ಲಿ ಡೆಬಿಕಲ್ ಆಗ್ಬಿಟ್ಟಿರುತ್ತೆ. ಇನ್ನೊಂದು ನಾನು ನೋಡಿದೀನಿ 1 ಇದೆ, 6 ಇದೆ, 5 ಇದೆ, ದಶಾ ನಡೀತಾ ಇದೆ, ಅನ್ಯೋನ್ಯವಾಗಿದ್ದಾರೆ ಗಂಡ ಹೆಂಡತಿ. ಸೊ ಆಲ್ವೇಸ್ ನಾನು ನನ್ನ ಟೀಮ್ಗೆ ಹೇಳೋದು, ನಾನು ಅರ್ಥ ಮಾಡ್ಕೊಂಡಿರೋದು, ಏನು ಕ್ವಶನ್, ಏನು ಜಾತಕ ಹಾಕ್ತೀವೋ ಕ್ವಶನ್ ಕೇಳಬೇಕು, ಅದು ಕೋರಿಲೇಟ್ ಮಾಡ್ಕೋಬೇಕು. ಸಮ್ ಟೈಮ್ಸ್ ಗಾಡ್ ವಿಲ್ ನಾಟ್ ಆಕ್ಟಿವೇಟ್ 5ನೇ ಮನೆ, 1ನೇ ಮನೆ, 6ನೇ ಮನೆ ಫಾರ್ ಸಮ್ ಪೀಪಲ್. ಅದು ದುಡ್ಡುಗೋಸ್ಕರ ಆಕ್ಟಿವೇಟ್ ಮಾಡಿರುತ್ತೆ, ಸಂಸಾರನ ಕೆಡಿಸಲ್ಲ, ದುಡ್ಡುಗೋಸ್ಕರ ಆಕ್ಟಿವೇಟ್ ಮಾಡಿರುತ್ತೆ. 5 ಯಾವುದೋ ಒಂದು ಡಾಕ್ಟ್ರೋ ಅಥವಾ ಇನ್ನೊಂದು ಯಾವುದೋ ಸಾಫ್ಟ್ವೇರ್ ಅದನ್ನ ಆಕ್ಟಿವೇಟ್ ಮಾಡಿರುತ್ತೆ, ಸಂಸಾರನ ಹಾಡು ಮಾಡಿಲ್ಲ. ಇದು ಗ್ರಹಾಂಕ ಕೇಲ್ ಅಂತ ನಾನು ತುಂಬಾ ಸತಿ ನಾನೆಲ್ಲ ಹೇಳ್ತಾ ಇರ್ತೀನಿ. ಅದಕ್ಕೆ ಬೇರೆ ಕಡೆ ಎಷ್ಟೊಂದು ಜನ ಇಲ್ಲಿ ಹೇಳ್ತಾರೆ ನಿಮ್ದು ಒಂದೇ ಸರ್ ಅಕ್ಯುರೇಸಿ ಅಂತ. ನಾನೊಂದು ಮಾತು ಹೇಳೋದು, ನಕ್ಷತ್ರ ನಾಡಿ ಈಸ್ ನಿಯರರ್ ಟು ಟ್ರೂತ್ ಅಂತ ಹೇಳ್ತೀನಿ. ಅಂದ್ರೆ ಅವ್ರಿಗೆ ಆಗ್ತಾ ಇರ್ತಕ್ಕಂಥದ್ದು ನಿಯರೆಸ್ಟ್ ಹೇಳ್ತೀವಿ, 90 to 95% ಹೇಳ್ತೀವಿ. ಇನ್ನು ಮಿಕ್ಕಿದ್ದೆಲ್ಲ ಊಹೆಯಿಂದ ಹೇಳಬೇಕು. ಅವ್ರಿಗೆ ಕೇಳಿದ್ದಕ್ಕೆ ಈ ಗ್ರಹ ಅಂತ ಜೋಡಿಸಿ ಪೂಜೆ ಮಾಡಿಸಿ ಚೊಂಬು ಕೊಟ್ಟು ಕಳಿಸ್ತಾರೆ. ಇದು ಮಾತ್ರ ಇದು 100%. ಇದು ಮೋಸ ಹೋಗ್ತಿರೋರೆಲ್ಲ ಪಾಪ ಈ ಸಣ್ಣ ಸಣ್ಣ ಬೀದಿ ವ್ಯಾಪಾರಿಗಳು, ಈ ಸಣ್ಣ ಸಣ್ಣ ಯಾರು ಆಟೋ ಡ್ರೈವರ್ಸು, ಮತ್ತೆ ಇದೆಲ್ಲ ನಮ್ಮ ಪ್ರೋಗ್ರಾಮ್ ನಾನು ನೋಡಿದ್ದೀನಿ. ತುಂಬಾ ಕಮ್ಮಿ ಎಜುಕೇಟೆಡ್ ಅವ್ರು ನೋಡ್ತಾರೆ. ಈ ಗಾರ್ಮೆಂಟ್ಸ್ ಹೋಗೋರು ನಮ್ಮನ್ನು ನೋಡಲ್ಲ. ನಾನು ಬರ್ಕೊಡ್ತೀನಿ, ಅವರೆಲ್ಲ ಬೆಳಿಗ್ಗೆ ಬರ್ತಾರೆ ನೋಡಿ, ವೇಷಧಾರಿಗಳು ಅವ್ರದೇ ಜಾಸ್ತಿ ನೋಡೋದು. ಗಾರ್ಮೆಂಟ್ಸ್ ಹೋಗೋರು, ಪಾಪ ಈ ಬೀದಿ ಸೈಡ್ ವ್ಯಾಪಾರ ಮಾಡೋರು, ಅವರೆಲ್ಲ ಡ್ರೆಸ್ಗೆ ಬಿದ್ದುಬಿಟ್ಟು ಅವ್ರ ಹತ್ರನೂ ಹೋಗಿ ಪಾಪ ತಿಂಗಳ ಅವರು ದುಡಿಯೋದೇ 20,000, ಅದರಲ್ಲಿ 40,000 ಪೂಜೆ ಮಾಡಿಸಿ ಬೈಕೊಂಡು ಈ ಎಲ್ಲ ಇವರೆಲ್ಲ ಮೋಸಗಾರರು ಅಂತ ಅವ್ರ ಬಾಯಲ್ಲೇ. ಅದಕ್ಕೆ ನಾವು ಯಾವುದೇ ಒಂದು ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆಲ್ಲ ನೋಡಿ, ಯಾರಾದ್ರೂ ಒಬ್ರು ಜ್ಯೋತಿಷ್ಯರದ್ದು ಏನಾದ್ರು ಸಮಸ್ಯೆ ಬಂತು ಅಂದ್ರೆ ಹಾಕೊಂಡು ರುಬ್ತಾರೆ, ಅಲ್ಲೆಲ್ಲ ಟ್ರೋಲ್ ಆಗ್ಬಿಡ್ತಾರೆ. ಯಾಕೆ? ಇದರಲ್ಲಿ ಸತ್ಯವಾಗಿ ಜ್ಯೋತಿಷ್ಯ ಹೇಳಿದ್ರೆ ಇಷ್ಟು ಜನ ಯಾಕೆ ಬೈತಾ ಇದ್ರು? ಇದೇ ಇಂಪಾರ್ಟೆಂಟ್. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ನಮ್ಮ ಸನಾತನ ಧರ್ಮದ ಕೊಡುಗೆಯಾಗಿರುವ ಜ್ಯೋತಿಷ್ಯವನ್ನು ಆಧುನಿಕ ರೀತಿಯಲ್ಲಿ ಆಪ್ ಮುಖಾಂತರ ಅತ್ಯಂತ ಸುಲಭವಾಗಿ ಜ್ಯೋತಿಷ್ಯವನ್ನು ಕಲಿಯುವ ಸುವರ್ಣ ಅವಕಾಶ. ಅಲ್ಲಿ ನಮಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ ಸಿಗುತ್ತೆ. ಹಾಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ಗೆ ಬುಧ ಆಗಿರ್ತಕ್ಕಂತ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ, ಸಂತಾನ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಫೆಬ್ರವರಿ 10ರಂದು ಶುರುವಾಗುವ ನಕ್ಷತ್ರ ನಾಡಿಯ 100ನೇ ಬ್ಯಾಚ್ಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನೀವು ಬಿಸ್ನೆಸ್ ಮಾಡ್ಬೇಕಾ, ಜಾಬ್ ಮಾಡ್ಬೇಕಾ, ಇಲ್ಲ ನಿಮ್ ಹೈಯರ್ ಸ್ಟಡೀಸ್ ನ ಕಂಟಿನ್ಯೂ ಮಾಡ್ಬೇಕಾ, ಇಲ್ಲ ಫಾರಿನ್ ಹೋಗ್ಬೇಕಾ, ಎಷ್ಟೊಂದು ಆಪ್ಷನ್ಸ್ ಇದೆ. ಸೊ ಇದ್ರಲ್ಲಿ ನಿಮ್ ಜಾತಕದಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅಂತ ನೀವು ತಿಳ್ಕೊಂಡ್ಬಿಟ್ರೆ ಇಷ್ಟೊಂದು ಕನ್ಫ್ಯೂಷನ್ ನಿಮ್ಗೆ ಇರಲ್ಲ. ನಿಮ್ಮ ಜಾತಕನ ಕರೆಕ್ಟ್ ಆಗಿರೋ ಆಸ್ಟ್ರಾಲಜರ್ಸ್ ಹತ್ರ ತೋರಿಸಿ,
ಅವರು ನಿಮ್ ಜಾತಕದಲ್ಲಿ ಏನಿದೆ ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ಸೊ ನೀವು ಅದೇ ರೂಟ್ ನ ನೀವು ಫಾಲೋ ಮಾಡಿದಾಗ ನಿಮ್ ಫ್ಯೂಚರ್ ಅನ್ನೋದು ಖಂಡಿತ ಸಕ್ಸಸ್ ಇರುತ್ತೆ. ಸೊ ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಇವಾಗಲೇ ಫೋನ್ ತಗೊಂಡು ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡಿ ಫಸ್ಟ್ ಕಾಲ್ ಫ್ರೀ ಆಗಿ ಪಡೀರಿ. ಧರ್ಮದ ಕೊಡುಗೆಯಾಗಿರುವ ಜ್ಯೋತಿಷ್ಯವನ್ನು ಆಧುನಿಕ ರೀತಿಯಲ್ಲಿ ಆಪ್ ಮುಖಾಂತರ ಅತ್ಯಂತ ಸುಲಭವಾಗಿ ಜ್ಯೋತಿಷ್ಯವನ್ನು ಕಲಿಯುವ ಸುವರ್ಣ ಅವಕಾಶ. ಅಲ್ಲಿ ನಮಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ ಸಿಗುತ್ತೆ. ಹಾಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ಗೆ ಬುಧ ಆಗಿರ್ತಕ್ಕಂತ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ, ಸಂತಾನ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಫೆಬ್ರವರಿ 10ರಂದು ಶುರುವಾಗುವ ನಕ್ಷತ್ರ ನಾಡಿಯ 100ನೇ ಬ್ಯಾಚ್ಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿ ಅವರ ತರಗತಿಗಳಿಗೆ ಇಂದೇ ನೋಂದಾಯಿಸಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ಕಾರ. ಈಗ ತಾನೇ ಒಂದು ವಿಡಿಯೋ ಟ್ರೈಲರ್ ನೋಡಿದ್ರಿ. ಅಲ್ಲಿ ಎಲ್ಲ ವಿಡಿಯೋದಲ್ಲಿ ಕೂತಿರೋರೆಲ್ಲ ನಮ್ಮ ಸ್ಟೂಡೆಂಟ್ಸೇ. ನಾವು ಸೆಮಿನಾರ್ ಮಾಡಿದಾಗ ಅವರೆಲ್ಲ ಬಂದಿರೋರು, ಅಲ್ಲಿ ಕೂತಿರೋರೆಲ್ಲ ನಮ್ಮ ಸ್ಟೂಡೆಂಟ್ಸೇ. ಯಾವುದೋ ರಾಜಕೀಯ ಸಮಾವೇಶದ ತಂದು ಫೋಟೋ ಜೋಡಿಸಿಲ್ಲ. ಯಾವುದೋ ರಾಜಕೀಯ ವಿಚಾರದಲ್ಲಿರುತ್ತಲ್ಲ ಅವ್ರು ಯಾರೂ ಇಲ್ಲ. ಅಲ್ಲಿ ಜಡ್ಜಿಂದ ಹಿಡಿದು, ಇನ್ಸ್ಪೆಕ್ಟರಿಂದ ಹಿಡಿದು, ಡಾಕ್ಟ್ರಿಂದ ಹಿಡಿದು, ಟೀಚರಿಂದ ಹಿಡಿದು, ಪೌರ ಕಾರ್ಮಿಕರಿಂದ ಹಿಡಿದು, ಅಗ್ರಿಕಲ್ಚರ್ ಅವರಿಂದ ಹಿಡಿದು ಪ್ರತಿಯೊಬ್ಬರು ನಮ್ಮಲ್ಲಿ ಕಲ್ತಿದ್ದಾರೆ. 60,000 ಜನ ಕಲ್ತಿರೋದು. ಆ ಗುಂಪಲ್ಲಿ ಬಂದು ಕೂತಿರೋದೇನಕ್ಕೆ ಅಂದರೆ ಅವ್ರ ಬದುಕುಗಳು ಬದಲಾಗಿದೆ ಅಂತ ಹೇಳ್ತಾರೆ. ಯಾರ್ಯಾರು ಇಲ್ಲಿ ಕರೆ ಮಾಡ್ತೀರಾ, ಇನ್ನೂ ಕ್ಲಾಸಿಗೆ ಬಂದಿಲ್ಲ, 19ರಲ್ಲಿ ಒಂದ್ಸತಿ ಫೋನ್ ಮಾಡಿದ್ದೆ, 20ರಲ್ಲಿ ಫೋನ್ ಮಾಡಿದ್ದೆ, ಇನ್ನು 25ರಲ್ಲೂ ಫೋನ್ ಮಾಡ್ತೀನಿ. ಒಂದೊಂದೇ ಕ್ವಶನ್, ಎರಡೆರಡೇ ಕ್ವಶನ್ನಲ್ಲಿ ತೃಪ್ತಿ ಆಗಬೇಡಿ. ಜೀವನದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ತೃಪ್ತಿ ತಗೋಬೇಕಾ? 100th ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿ 10th. ಜಾಯ್ನ್ ಆಗಿ ಆ ಒಂದು ವಿಟಿ ನೋಡಿದ್ರಲ್ಲ ಎಷ್ಟು ಜನ ಕೂತಿದ್ರು, ಅವರು ಸಾಕ್ಷಿಯಾಗಿ ಹೇಳ್ತಾ ಇದ್ರೆ ನೀವು ಅವ್ರಿಗಿಂತ ಇನ್ನೂ ಜಾಸ್ತಿ ಚೆನ್ನಾಗಿ ಕಲಿತೀರಾ. ಅವ್ರ ಥರನೇ ಬಂದು ಕೂತ್ಕೊಳ್ತೀರಾ. ಒನ್ ಆಫ್ ದಿ ಬೆಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ತೀರಾ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ಹೇಳಿ. ಕೊರಟಗೆರೆ ತಾಲೂಕಿಂದ ಸರ್. ಹೇಳಿ ಸರ್. ನೌಕರಿಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ನೌಕರಿಲಿ ಸಮಸ್ಯೆ ಏನಾಗಿದೆ ಸರ್? ಅಮಾನತು ಆಗಿಬಿಟ್ಟಿದೆ. 1 to 241 ನಂಬರ್ ಹೇಳಿ ಸರ್. 1ರಿಂದ 249 ಒಂದು ಸಂಖ್ಯೆಯನ್ನು ಹೇಳಿ. 95 ಸರ್. 95. ಜಾಬ್. 6ನೇ ಮನೆ ನೋಡೋಣ. 6ನೇ ಮನೆ ಶನಿ, 10ನೇ ಮನೆನೂ ಶನಿನೇ, 2 ಶನಿನೇ ಬಂದಿದೆ. ಓಕೆ, ಶನಿ ಕಾಂಬಿನೇಷನ್ ನೋಡೋಣ. 8 8 ಏನ ಕೇಸ್ ಆಗೋ ತರ ಇದೆಯಾ? ಕೇಸು ಕೇಳಿಸ್ಕೊತಾ ಇಲ್ಲ. ಕೇಸ್ ಆಗಿದ್ಯಾ? ಆಗಿದೆ ಸರ್. ಕಷ್ಟ ಸರ್. ದುಡ್ಡು ಕೊಟ್ಟು ಆಚೆ ಬರ್ಬೇಕು. ದುಡ್ಡದೇನಾರು ಇನ್ವಾಲ್ವ್ ಆಗಿದ್ಯಾ? ಹಣನೂ ಕೊಟ್ಟಿದೆ. ದುಡ್ಡು ಕೊಟ್ಟು ಕೈ ತೊಳ್ಕೊಂಡು ತಪ್ಪಾಯ್ತು ಅಂತ ಹೇಳ್ಕೊಂಡು ಹೋದ್ರೆ ಬದುಕಿದ್ರಿ. ಫೈಟ್ ಮಾಡಕ್ ಹೋಗ್ಬೇಡಿ. ಸರಿ ಸರ್, ಆಯ್ತು. ಹಿಂಬಾಗ್ಲಿಂದ ಹೋಗಿ ಕಾಲಿಗೆ ಬೇಕಾದ್ರೂ ಬೀಳಿ, ಬೂಟ್ ಆರು ಪಾಲಿಶ್ ಮಾಡಿ, ಕೈಯಾರೆ ಇಟ್ಕೊಳ್ಳಿ. ಗೆಲ್ತೀರಾ. ಕರಿದಾರ ಕಟ್ಕೊಂಡು ಹೋಗಿ, ಗೆಲ್ತೀರಾ. ಬ್ಯಾಕ್ ಡೋರ್ ಎಂಟ್ರಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ಹೇಳಿ. ಹಲೋ, ನಮಸ್ಕಾರ ಸರ್. ಹಲೋ, ಕೇಳಿಸ್ತಾ ಇದೆ ಸರ್. ಮಗಳ ಮದುವೆ ಬಗ್ಗೆ ಕೇಳ್ಬೇಕಾಯ್ತು. ಯಾರ ಮಗಳ ಮದುವೆನಾ? ಮಗಳ ಮದುವೆ. ಡೇಟ್ ಆಫ್ ಬರ್ತಾ ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀರಾ? ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ ಸರ್. 1ರಿಂದ 249 ಒಂದು ಸಂಖ್ಯೆ ಹೇಳಿ. 9 ಸರ್. 9. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಈಗ ಸ್ಟಾರ್ಟ್ ಮಾಡಿರೋದು ಸರ್. ಎಷ್ಟು ವಯಸ್ಸು? 24. ಓಕೆ, ಏನ್ ತಲೆ ಕೆಡ್ಸ್ಕೊಬಿಡಿ ಜಾಸ್ತಿ. 7ನೇ ಮನೆ ಶನಿ, ನೋ ಪ್ರಾಬ್ಲಮ್. ಶನಿ ರೆಟ್ರೋಗ್ರೇಡ್ ಇಲ್ಲ. 11 12 12. ಅವ್ರ ಹುಟ್ಟೂರಿಂದ ಬೇರೆ ಊರಿಗೆ
ವರ ಬರ್ತಕ್ಕಂಥದ್ದು ಹಾಗೇ ಆಗುತ್ತೆ, ಸ್ವಲ್ಪ ನಿಧಾನ ಆಗುತ್ತಷ್ಟೇ, ಟೆನ್ಷನ್ ತಗೋಬೇಡಿ. ಈಗ ಶುಕ್ರ ದೇಶದಲ್ಲಿ 12 ಇದೆ, ಅದೆಲ್ಲ ಮೀಡಿಯಂ ಹೌಸಸ್ ಫಾರ್ ಮ್ಯಾರೇಜ್, ನಾಟ್ ಟು ವರಿ. ಭುಕ್ತಿಲೂ ಬಂದಿದೆ. ಗುರು ಆದಮೇಲೆ ನೆಕ್ಸ್ಟು ಶನಿ ಭುಕ್ತಿನೇ ಬರುತ್ತೆ, ಶನಿ ಮತ್ತೆ ಕೇತು. ಓಕೆ, 1.5 ವರ್ಷದಲ್ಲಿ ಆಗುತ್ತಮ್ಮ, ಒಳ್ಳೇದಾಗಲಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ, ಮಾತಾಡಿ. ಯಾಕೆ ಸುಮ್ಮನವ್ರೆ? ಮಾತಾಡ್ರಪ್ಪ, ಮಾತಾಡಿ. ಹಲೋ, ಹಾ ಹೇಳಿ ಸರ್, ಮಾತಾಡ್ರಿ. ನಮಸ್ಕಾರ ಸರ್. ಹಾ ಹೇಳಿ, ಆಯ್ತು. ಅವರು ನೋಡಿ ಅಲೋ ಅಂತಾರೆ, ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ, ಕರೆ ಮಾಡಿ, ಕರೆಕ್ಟಾಗಿ ಕನೆಕ್ಟ್ ಆಗುತ್ತೆ, ಮಾತಾಡ್ಬೋದು. ಕಟ್ ಮಾಡ್ಕೊಂಬಿಡಿ. ಕನೆಕ್ಟ್ ಆಗಿದೆ. ನಮಸ್ಕಾರ. ಹೇಳಿ. ಹಲೋ, ಕೇಳಿಸ್ತದೆ, ಹೇಳಿ. ನಮ್ದು ನೋಡಿ, ನೀವು ಟಿವಿ ವಾಲ್ಯೂಮ್ ಸೇರ್ಕೊಂಡ್ ಮಾಡ್ರೆ ನಮ್ದು ಕೇಳಿಸಲ್ಲ, ಕಟ್ ಆಗುತ್ತೆ. ದಯವಿಟ್ಟು ಸ್ವಲ್ಪ ಆಚೆ ಬನ್ನಿ. ಟಿವಿ ವಾಲ್ಯೂಮು ನಿಮ್ ವಾಲ್ಯೂಮ್ ಎರಡೂ ಸೇರಿದ್ರೆ ನಂದು ಹೇಳೋದು ಅರ್ಥ ಆಗಲ್ಲ, ನೀವ್ ಹೇಳೋದು ಅರ್ಥ ಆಗಲ್ಲ. ಆಚೆ ಬಂದ್ಬಿಡ್ರಿ, ನಡ್ಕೊಂಡು ಒಂದು 10 ಹೆಜ್ಜೆ ಆಚೆ ಬನ್ರಿ. ಜನ ನಮ್ ಕರೆ ಇದು ಕನೆಕ್ಟ್ ಆಗ್ಬೇಕಾದ್ರೆ ಟಿವಿ ವಾಲ್ಯೂಮ್ ಕಮ್ಮಿ, ಡಬಲ್ ಕೇಳಿಸುತ್ತೆ. ಯಾಕಂದ್ರೆ ಇಲ್ಲಿಂದ ಒಂದು ಮೊಬೈಲು, ಅಲ್ಲಿಂದ ಒಂದು ಕಾಲು, ಅಲ್ಲಿ ಟಿವಿಲಿ ಒಂದು ಹೆಸರು, ಇದಕ್ಕೆಲ್ಲ ಲ್ಯಾಗ್ ಇರುತ್ತೆ. ಆ ಲ್ಯಾಗ್ ಡಬಲ್ ಕೇಳಿಸುತ್ತೆ. ಹೇಳಿ, ಏನ್ ಕೇಳ್ಬೇಕು? ಮದುವೆ ಬಗ್ಗೆ ಕೇಳ್ಬೇಕಾಯ್ತು. ಯಾರ ಮದ್ವೆ? ನಂದೇ. ನಿಮ್ದ ಎಷ್ಟೇ ಏಜ್ ಆಯ್ತು? 40. ಯಾವಾಗಿಂದ ಶುರು ಮಾಡಿದ್ರಿ? ಅದೇ 30ಕ್ಕೆ ಸ್ಟಾರ್ಟ್ ಮಾಡಿದೆ, ಇನ್ನೂವರೆಗೂ ಸೆಟ್ ಆಗ್ತಾ ಇಲ್ಲ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 99. 99. ಎಂಟು ಅಬ್ಸ್ಟಕಲ್ಸ್. ರಾಹುನಲ್ಲಿ 8, 5ನೇ ಮನೆ. ಸ್ವಲ್ಪ ಕಷ್ಟ. ಜಾತಿ ಗೀತಿ ನೋಡಕ್ ಹೋಗ್ಬೇಡಿ, ಜಾತಕ ನೋಡಕ್ ಹೋಗ್ಬೇಡಿ, ಅವಳು ಏನು ಓದಿದಾಳೆ ನೋಡಕ್ ಹೋಗ್ಬೇಡಿ. ನಿಮ್ಗಿಂತ ಕಮ್ಮಿ ಇರೋರ್ನ 8ನೇ ಮನೆ, 8 ಅಂತಂದ್ರೆ ಅಬ್ಸ್ಟಕಲ್ಸ್ ಅಂತ ಹೇಳುತ್ತೆ. ಯಾಕಂದ್ರೆ ನಿಮ್ಗಿರೋ ಪರಿಸ್ಥಿತಿಗೆ ಸರಿಯಾಗಿರ್ತಕ್ಕಂಥ ಸಿಗೋದಿಲ್ಲ ಅಂತ ಹೇಳಿದೆ. ಕಾಂಪ್ರಮೈಸ್ ಹಾಕೊಂಡು ಹೋಗ್ಬೇಕು. 2ನೇ ಮದುವೆಗೆ ಸಿಕ್ಕಿದ್ರು ರೆಡಿ ಇರಬೇಕು. ಅರ್ಥ ಆಯ್ತಾ? ಅದಕ್ಕೆ ರೆಡಿ ಇದ್ರೆ ಆಗತ್ತೆ. 8ನೇ ಮನೆ ಸೆಕೆಂಡ್ ಮ್ಯಾರೇಜು ತೋರಿಸುತ್ತೆ. ನಿಮ್ ಫಸ್ಟ್ ಮ್ಯಾರೇಜು ಮಾಡ್ಕೊಳ್ಳೋ ಹುಡುಗಿಗೆ ಸೆಕೆಂಡ್ ಮ್ಯಾರೇಜು. ಎಸ್ ಅನ್ನಿ 7, 8 ಕಾಂಬಿನೇಷನ್ ತೋರಿಸ್ತಾ ಇದೆ. ರಾಹುನಲ್ಲಿ ಸಕ್ಸಸ್ ಆಗುತ್ತೆ ವಿತಿನ್ 20 months. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಪ್ರಶ್ನಾಶಾಸ್ತ್ರ ಸರ್. ನನ್ನ ತಮ್ಮ ಜಮೀನ್ ತಗೊಂತಾ ಇದ್ದಾನೆ, ಅದ್ ತಗೊಂಡ್ರೆ ಪರವಾಗಿಲ್ವಾ ಅಂತ ಕೇಳ್ಬೇಕಿತ್ತು. 1 to 249 ನಂಬರ್ ಹೇಳಿ. 15 ಸರ್. 15 ಪ್ರಾಪರ್ಟಿ. ಯಾರು ತಗೊಳ್ತಾರಂದ್ರೆ? ತಮ್ಮ ಸರ್. ಮೊದ್ಲು ತಗೊಂಡ್ ಹಿಂಗೆ ಮೋಸ ಹೋಗಿದ್ದಾನೆ. ಆಯ್ತು. ಇವಾಗ ತಗೊಂಡ್ರೆ ಏನ್ ತೊಂದ್ರೆ ಆಗಲ್ವಾ ಅಂತ. 4ನೇ ಮನೆ ಚಂದ್ರ, 8ನೇ ಮನೆ ಕೇತು ರೆಟ್ರೋಗ್ರೇಡ್. ಸ್ವಲ್ಪ ಎರಡೂ ನೋಡ್ಬೇಕು, ಚಂದ್ರ ಮತ್ತೆ ಕೇತು. ಕೇತುನಲ್ಲಿ 8, 11. ಶನಿಯ ನಕ್ಷತ್ರದಲ್ಲಿ 8, 12 ಇದೆ. 3, 11. ಚಂದ್ರನ್ ನೋಡ್ಬಿಡೋಣ. ಚಂದ್ರ 4, 3, 5. 3, 5, 6, 8 ಪ್ರಾಬ್ಲಮ್ಯಾಟಿಕ್ ಟೈಮ್ ಅಂತ ತೋರಿಸ್ತಾ ಇದೆ. ಬೇಡ, ಬರ್ತಾ ಇಲ್ಲ. ಮತ್ತೆ ಸಮಸ್ಯೆಗೆ ಸಿಗಾಕೊಳ್ತಾರೆ. ಹೌದಾ? ಮೊದ್ಲು ಹಿಂಗೆ ಆಗಿದೆ ಸರ್. ಈಗಲೂ ಸಮಸ್ಯೆಗೆ ಸಿಗಾಕೊಳ್ತಾರೆ. ಯಾರಿಗೋ ಅವ್ರು ತಲೆ ಕೆಡಿಸ್ತಾ ಇದ್ದಾರೆ. 15 ಲಕ್ಷ ಕೊಟ್ಟಿದ್ದಾನೆ ಸರ್ ಆಗ್ಲೇ. ಯಾರೋ ಅವ್ರಿಗೆ ತಲೆ ಕೆಡಿಸ್ತಾ ಇದಾರೆ. ಬುಧ ಅಂದ್ರೆ ಅವ್ರ ಫ್ರೆಂಡ್ಸೇ ತಲೆ ಕೆಡಿಸೋದು. ಸರಿ ಇಲ್ಲ. ಹೌದಾ? ಸೇಮ್ ಕಾಂಬಿನೇಷನ್ ಅಲ್ಲಿ ಬಿದ್ದಿದೆ. 3, 6, 8, 3, 6, 8. ಫ್ರೆಂಡ್ಸ್ ಇಂದ ದೂರ ಇರಕ್ಕೆ ಕೇಳಿ. ಇದು ಮಾಡಿದ್ರು ಹೋಗುತ್ತೆ. ಗಲಾಟೆ ಮಾಡ್ಬಿಡಿ ಅಷ್ಟೇ, ಹೇಳಿದೀನಿ. ಆಮೇಲೆ ಅವ್ರು ಹೋಗಿ ನನ್ನ ಫ್ರೆಂಡ್ಸ್ ಗ್ಯಾರಂಟಿ, ಅವ್ರ ಗ್ಯಾರಂಟಿ, ಇವರೆಲ್ಲ ಇರ್ತಾರೆ. ಈ ಹುಡುಗರು ಬಾ ಚಡ್ಡಿ ದೋಸ್ತ್, ಒಂದೇ ಚಡ್ಡಿಲೇ ಹುಟ್ಟಿರ್ತಾರೆ ಎಲ್ಲ. ಆಮೇಲೆ ದುಡ್ಡು ಕಾಸು ಬಂದಾಗ ಚಡ್ಡಿ ಬಿಚ್ಕೊಂಡ್ರೆ ಕಳಿಸ್ತಾರೆ. ಆಮೇಲೆ ಫ್ರೆಂಡ್ಸ್ ಗಿಂಡ್ಸ್ ಎಲ್ಲ ಯಾವುದೂ ಇಲ್ಲ. ದುಡ್ಡು ಮುಂದೆ ಇವತ್ತಿನ ಕಾಲದಲ್ಲಿ ಗಂಡ ಹೆಂಡ್ತಿನೂ ಇಲ್ಲ, ಅಣ್ಣ ತಮ್ಮಂದ್ರು ಇಲ್ಲ, ಫ್ರೆಂಡ್ಸ್ ಇದ್ದಿದ್ದಕ್ಕೂ ಇಲ್ಲ. ಕೊಡಿಸ್ತಾರ ಪಾರ್ಟಿ ಸಾಯಂಕಾಲ, ಅಲ್ಲಿವರೆಗೂ ಫ್ರೆಂಡ್ಸು. ನಾಳೆ ಕಾಸಿಲ್ಲ ಅಂತಂದ್ರೆ ರೈಟ್ ಹೇಳ್ತಾರೆ.
ಎಲ್ಲ ಯಂಗ್ಸ್ಟರ್ಸು ಇದೇ ಸಮಸ್ಯೆಯಲ್ಲಿ ಇದ್ದಾರೆ, ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ. ನಾವು ಇದು ದಾವಣಗೆರೆಯಿಂದ ಸರ್ ಮಾತಾಡ್ತಾ ಇರೋದು. ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ ಸರ್. ಏನ್ ವಿಚಾರಮ್ಮ? ಮಕ್ಕಳಾಗಿಲ್ಲ ಸರ್. 1 to 241 ನಂಬರ್ ಹೇಳಿ. 95. 5ನೇ ಮನೆ ಚಂದ್ರ, ಶುಕ್ರ, ಸೂರ್ಯ, ಚಂದ್ರ. 2, 4. ಇಬ್ಬರಲ್ಲೊಬ್ರಿಗೆ ಯಾರಿಗೋ ಪ್ರಾಬ್ಲಮ್ ಇದೆ. ಒಬ್ಬರು ಸರಿ ಇದೆ, ಇನ್ನೊಬ್ರು ಸರಿ ಇಲ್ಲ. ಡಾಕ್ಟರ್ ಹತ್ರ ಕ್ಲೀನ್ ಆಗಿ ಹೋಗಿ ಚೆಕಪ್ ಮಾಡಿಸ್ಕೊಂಡು ಅದೇನ್ ಮಾಡ್ಬೇಕು ರೆಡಿ ಮಾಡಿ. ಅರ್ಥ ಆಯ್ತಾ? ಸರ್ ಹೇಳಿದಾರೆ ಸರ್ ಪ್ರಾಬ್ಲಮ್ ಐತಿ ಅಂತ. ಏನ್ ಮಾಡಕ್ಕಾಗಲ್ಲ, ಅದು ನಿಮಗೆ ಗೊತ್ತಿದೆ. ಏನು ಇಲ್ಲಿ ಟಿವಿಲಿ ಹೇಳೋದು ಬೇಡ. ಅರ್ಥ ಆಯ್ತಾ? ಸರಿ ಸರ್. ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ, ಅದನ್ನ ಯಾಕೆ ನಿಮ್ಮ ಪಬ್ಲಿಕ್ ಮಾಡೋದು. ಏನೋ ಗುಟ್ಟಾಗಿ ನೀವು ಏನ್ ಮಾಡ್ಬೇಕು ಅಂತ ಕೇಳ್ಕೊಂಡು ನಿಮ್ಮ ಹಸ್ಬೆಂಡ್ ಹತ್ರ ಮಾತಾಡ್ಕೊಂಡು ಕ್ಲೀನ್ ಆಗಿ ಹೋಗಿ ಸಕ್ಸಸ್ ಆಗುತ್ತೆ. ಇಂಡೈರೆಕ್ಟ್ ಆಗಿ ಹೋದ್ರೆ ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಗುರುಜಿಯವರೇ. ಹೇಳಿ ಸರ್. ಗುರುಜಿಯವರೇ, ನನ್ನ ಡೇಟ್ ಆಫ್ ಬರ್ತ್ 8/4/1975. 8/4/1975. 1:30 AM ಬೆಳಗ್ಗೆ. 1:30 AM. ಹುಟ್ಟಿದ ಸ್ಥಳ? ಮೇಡಮ್, ಚಿಂತಾಮಣಿ. ಪ್ರಶ್ನೆ? ಎಷ್ಟೇ ಇಲ್ಲ ಗುರುಜಿಯವರೇ, ಒಂದು 10 ವರ್ಷದಿಂದ ನನ್ನ ಎಲ್ಲಾ ಕೆಲಸಗಳು ರಿವರ್ಸ್ ಆಗ್ತಾ ಇದೆ. ನನ್ನ ಜಮೀನು ಎಲ್ಲ ಸ್ವಲ್ಪ ಕಳ್ಕೊಂಡೆ. ಮುಂದಕ್ಕೆ ಏನಾದ್ರು ನಂಗೆ ಅದು ಅನುಕೂಲ ಆಗುತ್ತಾ ಇಲ್ವಾ ಸ್ವಲ್ಪ ಕೇಳ್ಕೋಬೇಕು. ಸರಿ, ಓಕೆ. ಈಗ ಸದ್ಯಕ್ಕೆ ದಶ, ಹಿಂದಿನ ದಶ ಮುಂದಿನ ದಶ ನೋಡೋಣ. 22ವರೆಗೂ ಶನಿ ಇತ್ತು. ಶನಿ ಕಾಂಬಿನೇಷನ್ ಅಲ್ಲಿ 10-2, ಮುಂದಿನ ಕಾಂಬಿನೇಷನ್ ಅಲ್ಲಿ ಬುಧ. ದುಡ್ಡು ಬರ್ತಾ ಇದೆ ಸರ್, ದುಡ್ಡು ಏನು ಬರ್ತಾ ಇಲ್ಲ ಅಂತಲ್ಲ ಸರ್. ಬರ್ತಾ ಇದೆ, ನನ್ಗೆ ಅವಸರಕ್ಕೆ ತಗ್ಗಟ್ಟಾಗಿ ಬರ್ತಾ ಇದೆ. ಆದ್ರೆ ತುಂಬಾ ನನ್ಗೆ ಇರೋ ನೀಡ್ಸ್ ತಗ್ಗಟ್ಟಾಗಿ ಬರ್ತಾ ಇಲ್ಲ. ನಂದು ಎಲ್ಲ ಜಮೀನ್ ಸ್ವಲ್ಪ ಕಳ್ಕೊಳ್ತಾ ಇದೀನಿ. ಜಮೀನ್ಗಳೆಲ್ಲ ರಿಟರ್ನ್ ಬರುತ್ತಾ ಇಲ್ವಾ ತರ ಬೇಕು ಸರ್ ನನಗೆ. ಕೇಸ್ಗಳೇನಾರು ಇದ್ರೆ ವಿನ್ ಆಗ್ತೀರಾ? ಹೌದಾ ಸರ್? ಎಸ್, ಕೇಸ್ ಹಾಕೊಂಡು ವಿನ್ ಹಾಕೋಬೇಕು. ಸರಿ, ಥ್ಯಾಂಕ್ ಯು. ಬುಧ ದೇಶದಲ್ಲಿ ಕೇಸ್ಗಳಾಕಿ ಅದ್ರಲ್ಲಿ ಅರ್ಧ ಕಾಂಪ್ರಮೈಸ್ ಆಗಿ ನಿಮಗೆ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ 3, 6, 9, 11 ಕಾಂಬಿನೇಷನ್. ನೀವು ಕೇಸ್ ಹೋಗ್ಲೇಬೇಕು. 3rd ಹೌಸು ಸ್ವಲ್ಪ ಇದಕ್ಕೆ ಜಮೀನಿಗೆ ನೆಗೆಟಿವ್ ಇದೆ. ನಾವು ಇಲ್ಲಿ ಹಾಕೊಂಡಾಗ ಪ್ರಾಪರ್ಟಿಗೆ ಹಾಕಿದಾಗ ರೆಡ್ ಬರುತ್ತೆ. ಸ್ವಲ್ಪ ಕಷ್ಟ ಇದೆ ಅಂತ ತೋರಿಸ್ತಾ ಇದೆ. ಓಕೆ, ಎಲ್ಲ ನಂಬಿ ಎಲ್ಲ ಇದು ಮಾಡ್ಕೊಳಕ್ ಹೋಗ್ಬಿಡಿ. ಲಿಟಿಗೇಷನ್ ಪ್ರಾಪರ್ಟಿಯಲ್ಲಿ ಹೋಗ್ಬಿಟ್ಟಿದ್ದೀರಾ. ಆ ಲಿಟಿಗೇಷನ್ ಆಚೆ ಬರಬೇಕು ಅಂದ್ರೆ ನೀವು ಕೌಂಟರ್ ಕೇಸ್ ಹಾಕಿ ವಿನ್ ಆಗಿ ಒಂದು 5-6 ವರ್ಷ ನಡೆಯುತ್ತೆ. ಆಮೇಲೆ ವಾಪಸ್ ಬರುತ್ತೆ. ಬುಧ ದುಡ್ಡು ಕೊಡ್ತಾನೆ ವಾಪಸ್ ನಿಮಗೆ. ಒಳ್ಳೇದಾಗ್ಲಿ. ನಮಸ್ಕಾರ. ಮಾತಾಡಿ. ಲೈನಲ್ಲಿ ಇದ್ದೀರಾ, ಮಾತಾಡಿ. ಗುರುಜಿ ನಮಸ್ತೆ. ಗುರುಜಿ ನಮಸ್ಕಾರ, ಹೇಳಿ ಸರ್. ನಾವು ಸ್ವಲ್ಪ ನಮ್ಮ ಸೈಟ್ ಮಾರಾಟ ಮಾಡ್ತೀವಿ ಸರ್, ಅದ್ರ ಬಗ್ಗೆ ಕೇಳಬೇಕಿತ್ತು. ಏನ್ ಬಗ್ಗೆ? ಯಾವಾಗ ಸೇಲ್ ಆಗತ್ತೆ ಅಂತನಾ? ಏನು ಅದೇ ಸರ್, ಯಾವಾಗ ಸೇಲ್ ಆಗ್ತೀನಿ? 1 to 241 ನಂಬರ್ ಹೇಳಿ ಸರ್. 99 ಸರ್. 99 ಪ್ರಾಪರ್ಟಿ. ಓಕೆ, ಅಲ್ಲಿ 3ನೇ ಮನೆ ಶನಿ ಕಾಂಬಿನೇಷನ್ ಫಸ್ಟ್ ನೋಡ್ಕೊಂಡು ಮುಂದೆ ಹೋಗೋಣ. ಬುಧ ಶನಿ ಕಾಂಬಿನೇಷನ್ ಸೇಲ್ ಇಲ್ವಲ್ಲ ಅಲ್ಲಿ. ಸೇಲ್ ಕಾಂಬಿನೇಷನ್ ಇಲ್ಲ. ಸೇಲ್ ಆಗೋ ಕಾಂಬಿನೇಷನ್ ಬರ್ಲಿಲ್ವಲ್ಲ ಸರ್ ಇದು ಪ್ರಶ್ನೆಶಾಸ್ತ್ರದಲ್ಲಿ. ಯಾರೋ ಅಲ್ಲಿ ಏನಾರು ಅಡ್ಡ ಆಗ್ತವ್ರ? ಅಡ್ಡೇನಿಲ್ಲ ಸರ್, ಸಲ್ಲಿಸ ಕೇಳ್ತಿದಾರೆ. ಒಟ್ಟು ರೇಟ್ ಎಲ್ಲ ಮಾತಾಡಿದ್ದಾರೆ ಸ್ವಲ್ಪ. ಏನೋ ಇನ್ನೂ ಸತಿ ಬನ್ನಿ ಸರ್. ರೇಟ್ ಎಲ್ಲ ಮಾತಾಡಿದ್ದಾರೆ. ಅಡ್ಡ ಹಾಕೋದಂತ ಯಾವ್ದು ಇಲ್ಲ. ಒಟ್ಟಿಗೆ ಒಟ್ಟು ಮಾತಾಡಿದ್ದಾರೆ. ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಯಾಕೆ ಕೇಳ್ತಿದ್ರೆ ಅಡ್ವಾನ್ಸ್ ಬಂದ್ಮೇಲೆ? ಅದೇ ನಿಮಗೆ ಅದು ಆಗುತ್ತೆ ಬಗ್ಗೆ. ಎಷ್ಟು ದಿವಸ ಆಯ್ತು ಅಡ್ವಾನ್ಸ್ ಕೊಟ್ಟು? ಈಗ ಒಂದು 15 ಆಗಿದೆ ಸರ್ ಕೊಟ್ಟೀಗ. ಎಷ್ಟು? ಒಂದು 15 ಆಗಿದೆ ಕೊಟ್ಟು. ಅದ್ಯಾಕೆ 15 ದಿವಸದಲ್ಲಿ ಭಯ ಸ್ಟಾರ್ಟ್ ಆಗೋಯ್ತಾ? ಅದೇ ಈಗ ಸರ್ ಸ್ವಲ್ಪ ಅದು ರಿಜಿಸ್ಟ್ರೇಷನ್ ಸ್ವಲ್ಪ ಏನಾದ್ರು ಆಗ್ಬೋದಾ ಮುಂದೆ ನಮ್ಮ ಸಮಸ್ಯೆ ಆಗ್ಬೋದ ಕೇಳಿ ಸರ್. ನನಗೇನೇ ತೋರಿಸ್ತಾ ಇಲ್ಲ ಸರ್. 5-8 ಏನಾರು ಅವ್ರು ವಾಪಸ್ ಬಂದು ದುಡ್ಡು ಸರಿ ಇಲ್ಲ ಏನಾರು ಒಂದು ಬರುತ್ತೆ. ಈಗ ಸದ್ಯಕ್ಕೆ ನೀವು ಡೀಲ್ ಮಾಡಿರೋದ್ರಲ್ಲಿ ಬರಲಿಲ್ಲ. ಡೀಲ್ ಅಂತ ಹೇಳ್ತೀವಿ. ಡೀಲಲ್ಲಿ ಏನೂ ಬಂದಿಲ್ಲ. ಸೊ ಮತ್ತೆ ಅವ್ರು ಬಂದು ಕುತ್ಕೊಂಡು ಇನ್ನೊಂದೇನಾರು ವ್ಯವಹಾರ ಮಾಡ್ತಾರೋ ಮಾತಾಡ್ತಾರೋ, ದುಡ್ಡು ಕಮ್ಮಿ ಮಾಡ್ಕೊಳ್ಳಿ, ಮತ್ತೊಂದು ಇನ್ನೊಂದೇನೋ ಬರುತ್ತೆ. ರೆಡಿ ಇರಿ. ಓಕೆ, ಯಾಕಂದ್ರೆ ಈಗೇನ್ ನಿಮ್ಮ ಮೈಂಡಲ್ಲಿ ಇರುತ್ತೆ, ಏನ್ ನಡೆದಿರುತ್ತೆ ಅದ್ರ ಮೇಲೆ ಇಲ್ಲಿ ಗ್ರಹಗಳು ಕೊಡ್ತವೆ. ಮುಂದೆ ಮತ್ತೆ ಇನ್ನೊಂದು ಡಿಸ್ಕಷನ್ ಆದ್ಮೇಲೆ ಅಲ್ಲೇನಾದ್ರು ಬದಲಾವಣೆ ಆಗಿರೋದು ನೆಕ್ಸ್ಟ್ ಅದಕ್ಕೆ ತೋರಿಸುತ್ತೆ. ಸದ್ಯಕ್ಕೆ ಮಾತಾಡಿರೋದ್ರಲ್ಲಿ ಯಾಕೋ ತಟಸ್ಥ. ಒಳ್ಳೆದಾಗ್ಲಿ. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್ ಒಂದು ಮನೆ ಚೇಂಜ್ ಮಾಡಬೇಕಿತ್ತು. ಮನೆ ಸಿಗ್ತಾ ಇಲ್ಲ ಸರಿಯಾಗಿ. ಎಷ್ಟು ದಿವಸದಿಂದ ಸರ್? ಎಷ್ಟು ದಿವಸದಿಂದ? ಇಲ್ಲ
ಒಂದ್ ನಿಮಿಷ, ಮನೆ ಚೇಂಜ್ ಮಾಡ್ಬೇಕು ಅಂತಿದ್ದೀರ ತಾನೆ? ಹೌದು. ಎಷ್ಟ್ ದಿವಸದಿಂದ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಒಂದು 2 ತಿಂಗಳು. 2 ತಿಂಗಳು? ಹೌದು. ಅಷ್ಟೇನಾ? 1ರಿಂದ 299 ಸಂಖ್ಯೆ ಹೇಳಿ. 99. 99? ಹೌದು. 99. 4 ಶುಕ್ರ 2026 ಬುಧ, ಏಪ್ರಿಲ್ ಬುಧ ಬಂದಿದ್ದಾನೆ. ಬುಧನಲ್ಲಿ 3-5 ಕಾಂಬಿನೇಷನ್ ಇದೆಯಾ? ಬುಧನಲ್ಲಿ ಇಲ್ಲ. ಕೇತುನಲ್ಲೂ ಇಲ್ಲ, ಬುಧನಲ್ಲೂ ಇಲ್ಲ. ಸೂರ್ಯನಲ್ಲಿ 3rd ಹೌಸ್ ಬರ್ತಾ ಇದೆ. ಓಕೆ, 3rd ಹೌಸು ಸೂರ್ಯನಲ್ಲಿ ಬರ್ತಾ ಇದೆ. ಡಿಸೆಂಬರ್ ಚಂದ್ರ ಏನಾದ್ರು 3-5 ಅಲ್ಲೂ ಇಲ್ಲ. 3-5 ಯಾವ್ದ್ರಲ್ಲೂ ಬುಧನಲ್ಲೂ ಇಲ್ಲ. ಅನ್ಕೊಂಡಿದ್ ಸಿಗಲ್ಲ, ಕಾಂಪ್ರಮೈಸ್ ಆಗಿ ಹೋಗ್ತೀರಾ. ಡಿಸೆಂಬರ್ ಆದ್ಮೇಲೆ ಹೋಗ್ತೀರಾ. ಫೆಬ್ರವರಿ ಡಿಸೆಂಬರ್ ಫೆಬ್ರವರಿ ಸ್ವಲ್ಪ ಅಂದಾಜು 3 ಇದೆ, ಕಾಂಪ್ರಮೈಸ್ ಆಗಿ ಹೋಗ್ತೀರಾ. ಅಷ್ಟು ನಿಮಗೆ ಆಸೆ ಪಟ್ಟು ಚೆನ್ನಾಗಿರೋ ಸಿಗದಲೆ ನಾರ್ಮಲ್ ಆಗಿ ಕಾಂಪ್ರಮೈಸ್ ಹೋಗ್ತೀರಾ. ಏನೋ ಒಂದು ಸಮಸ್ಯೆ ಇರುತ್ತೆ ಅಲ್ಲಿ. ನಮಸ್ಕಾರ. ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ, ಮಾತಾಡಿ. ಸರ್, ನಾನು ಪ್ರವೀಣ್ ಅಂತ. ಹೇಳಿ. ಶಿವಮೊಗ್ಗದಿಂದ ಕಾಲ್ ಮಾಡ್ತಾ ಇರೋದು. ನನ್ನ ಬಗ್ಗೆ ಕೇಳಬೇಕಾಗಿತ್ತು, ಗೌರ್ಮೆಂಟ್ ಕೆಲಸದ ಬಗ್ಗೆ. ಎಷ್ಟು ಏಜು? 26 ಈಗ. ಏನು ಕೆಲಸ ಮಾಡ್ತಾ ಇದ್ರಿ ಈಗ? ನಾನು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇದ್ದೀನಿ. ರೀ, ಕೇಳಿಸ್ಕೊಳ್ರಿ ಕರೆಕ್ಟಾಗಿ ಕಿವಿಲಿ. ಈಗೇನು ಕೆಲಸ ಮಾಡ್ತಾ ಇದ್ದೀರಾ ಫಸ್ಟ್ ಸ್ವಲ್ಪ ಕೇಳ್ಕೊಳ್ಳಿ. ನಾನು ಗೌರ್ಮೆಂಟ್ ಎಲ್ಲೋದ್ರೂ ಗೌರ್ಮೆಂಟ್ ಕೆಲಸ ಸಿಗ್ತಾ ಇದೆ. ಏನು ಕೆಲಸ ಮಾಡ್ತಾ ಇದ್ರಿ ಇವಾಗ? ಇವಾಗ ಕೆಲಸ ಮಾಡ್ತಾ ಇಲ್ಲ, ಗೌರ್ಮೆಂಟ್ ಜಾಬಿಗೆ ಪ್ರಿಪೇರ್ ಆಗ್ತಾ ಇದೀನಿ ಈಗ. ಪ್ರಿಪೇರ್? ಏನೋ ಅದೇನೋ KS ಅಂತಾರಲ್ಲ, ಆ ತರನಾ? ಕಾಂಪಿಟೇಟಿವ್ ಎಕ್ಸಾಮ್? KPSC ಇಂದ ಕಾಲ್ ಮಾಡೋದು ಎಕ್ಸಾಮ್ಸಿಗೆ. ಸರಿ, 1 to 241 ನಂಬರ್ ಹೇಳಿ. 15 ಸರ್. 15? ಹಾ, ನೋಡೋಣ. 10-11 ಏನಾದ್ರು ಇದ್ರೆ ಸಿಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. 10-11 ಇದೆ, ಎಸ್, ಚಾನ್ಸಸ್ ಇದೆ. ತೋರಿಸ್ತಾ ಇದೆ ಅಲ್ಲಿ ಶನಿ ಕಾಂಬಿನೇಷನ್ ಅಲ್ಲಿ. 6ನೇ ಮನೆ ಜುಪಿಟರ್ ರೆಟ್ರೋಗ್ರೇಡ್ ಬರುತ್ತೆ, ಸ್ವಲ್ಪ ನಿಧಾನ ಅಂತ ಹೇಳುತ್ತೆ. ಜುಪಿಟರ್ ನೋಡ್ಬಿಟ್ಟು ಹೇಳೋಣ, ಎಸ್ ಆರ್ ನೋ. 6-8 ಸ್ವಲ್ಪ ಏನೋ ಒಂದು ಸ್ವಲ್ಪ ದುಡ್ಡಿನ ಸಮಸ್ಯೆ ಬರುತ್ತಿಲ್ಲಿ, ದುಡ್ಡಿನ ವಿಚಾರ ಬರುತ್ತಿಲ್ಲಿ. ಕೆಲಸ ಹತ್ರದಲ್ಲಿ ಬಂದಾಗ ಕೇರ್ಫುಲ್ ಆಗಿರಿ, ಮೋಸ ಹೋಗೋ ಚಾನ್ಸಸ್ ಇದೆ. ನೀವು ಹೆಚ್ಚು ಟ್ರೈ ಮಾಡಿ, ನಿಧಾನಕ್ಕೆ ಸಿಗುತ್ತೆ. ಯಾಕಂದ್ರೆ ಸಮ್ವೇರ್ ಅಲ್ಲಿ ನಾವು ಇಲ್ಲಿ ನೋಡಿದಾಗ ಕೆಲವು ಗ್ರಹಗಳನ್ನ ನಾವು ಇಲ್ಲಿ ಪರಿಶೀಲನೆ ಮಾಡಿದಾಗ 10-11 ಕಾಂಬಿನೇಷನ್ ಜಾಬ್ ಅಲ್ಲಿ ಬರಬೇಕು. ಅದರಲ್ಲಿ 10-11 ಕಾಂಬಿನೇಷನ್ ಶನಿ ಬಂದಿರೋದ್ರಿಂದ ಸಿಗುತ್ತೆ, ಪ್ರಯಾಸದಿಂದ ಸಿಗುತ್ತೆ. ಗುರು ರೆಟ್ರೋಗ್ರೇಡ್ ಆಗಿದೆ, ಹೆಚ್ಚು ಟ್ರೈ ಮಾಡಿ. 29 ಆಗ್ಬೋದು, 30 ಆಗ್ಬೋದು. ಒಳ್ಳೇದಾಗ್ಲಿ ನಿಮ್ಮ ಏಜ್. ನಮಸ್ಕಾರ. ಹೇಳಿ, ಮಾತಾಡಿ. ನಮಸ್ಕಾರ, ಹರೀಶ್ ಅಂತ. ಹೇಳಿ ಸರ್. ಸರ್, ನನ್ಗೆ ಫ್ಯೂಚರ್ ಬಗ್ಗೆ, ಕೆರಿಯರ್ ಬಗ್ಗೆ ತಿಳ್ಕೊಬೇಕಾಗಿತ್ತು. ಫ್ಯೂಚರ್ ಬಗ್ಗೆ? ಆಮೇಲೆ ಕೆರಿಯರ್ ಬಗ್ಗೆ. ಕೆರಿಯರ್ ಆಕ್ಚುಲಿ ನಾನು ಕೆಲಸ ಮಾಡ್ತಿದ್ದೆ, ಈಗ ಬಿಟ್ಬಿಟ್ಟು ನಾನು ಓನ್ ಆಗಿ ಈ ಸ್ಟಾಕ್ ಮಾರ್ಕೆಟ್ ಮತ್ತೆ 1 to 241 ನಂಬರ್ ಹೇಳಿ. ಹಲೋ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 6. ಕಸ್ಪಲ್. 5ನೇ ಮನೆ ಗುರು ರೆಟ್ರೋಗ್ರೇಡ್, 6ನೇ ಮನೆ ರಾಹು ರೆಟ್ರೋಗ್ರೇಡ್, 7ನೇ ಮನೆ ಚಂದ್ರ. ಗುರು ರಾಹು ಚಂದ್ರ. ಗುರು 6, 9. ನಿಮ್ಮ ಇದರಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಶೇರ್ಸ್ ಅಲ್ಲಿ, ಆಯ್ತಾ? ನೆಕ್ಸ್ಟ್ ಚಂದ್ರ 7, 9 ಇಲ್ಲ. ನೆಕ್ಸ್ಟ್ ಲಾಸ್ಟಲ್ಲಿ ಚಂದ್ರ, ಗುರು 5ನೇದು, ರಾಹು ನೆಕ್ಸ್ಟ್ 6ನೇದು. 6ನೇದು ರಾಹು 6ನೇದು. ಇಲ್ಲಿ ಕೆಲಸಕ್ಕೆ ಹೋಗೋದು ಸ್ವಲ್ಪ ಕಷ್ಟ. 7ನೇದು ಸೇಲ್ಸು, ಮಾರ್ಕೆಟಿಂಗು, ಯಾವ್ದಾದ್ರು ವ್ಯಾಪಾರ ಸಿಗ್ತಕ್ಕಂಥದ್ದು, ಸರ್ವಿಸ್ ಇಂಡಸ್ಟ್ರಿ ಮಾಡಿ ವಿನ್ ಆಗ್ತೀರಾ. ಇದ್ರ ಜೊತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ದುಡ್ಡು, ಶಾರ್ಟ್ ಟರ್ಮ್ ಅಲ್ಲಿ ದುಡ್ಡು ಬರಲ್ಲ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ನನ್ನ ಹೆಸರು ಭಾರತಿ ಅಂತ, ಶಿಡ್ಲಘಟ್ಟ. ಮಗನ್ ಮದ್ವೆ ಆಗ್ಬೇಕಾಗಿತ್ತು. ಯಾರ್ದು? ಕೇಳ್ತಾ ಇದ್ದೆ. ಮಗನ್ ಮದ್ವೆ ಆಗ್ಬೇಕಾಗಿತ್ತು ಗುರುಗಳೇ. ಜಾತಕಕ್ಕೆ ಹೋಗೋಣ, ಪ್ರಶ್ನೆಶಾಸ್ತ್ರಕ್ಕೆ ಹೋಗಲ್ಲ? ಪ್ರಶ್ನೆಶಾಸ್ತ್ರಕ್ಕೆ. 1ರಿಂದ 249. 49 ಮ್ಯಾರೇಜ್. ಮನೆ ಶನಿ ರಾಹು, ಶನಿ ಮತ್ತೆ ರಾಹು ನೋಡೋಣ.
6, 9. ಶನಿ 10, 10. ಇನ್ನು ಏನಾದ್ರು ಓದೋಕ್ ಇಂಟ್ರೆಸ್ಟ್ ಇದೆಯಾ ಮಗನಿಗೆ? ಇಲ್ಲ ಗುರುಗಳ ಕೆಲಸ ಮಾಡ್ತಾ ಇದ್ದಾನೆ. ಓದೋದೇನು ಇಂಟ್ರೆಸ್ಟ್ ಇಲ್ವಾ? ಇಲ್ಲ, 33 ವರ್ಷ ಆಗಿದೆ. 3 ವರ್ಷ ಆಗಿದೆ. ಹೈಯರ್ ಸ್ಟಡೀಸ್ ಓದ್ಬೇಕು ಆ ತರದ್ ಏನಿಲ್ಲ ಅಲ್ಲ ಮೈಂಡ್ ಅಲ್ಲಿ? ಇಲ್ಲ 33 ವರ್ಷ ಆಗಿದೆ ಗುರುಗಳೇ. 33 ವರ್ಷ. 33. ಹೌದು. ಸ್ವಲ್ಪ ಇವ್ರು ಒಪ್ಕೊಳ್ಳೋದೇ ಒಂದ್ ಸ್ವಲ್ಪ ಕಷ್ಟ ಬರ್ತಾ ಇದೆ. ಅದಕ್ಕೋಸ್ಕರ ಏನೋ ಓದೋದಿದ್ಯಾ ಅಥವಾ ಏನೋ 10 ಅಂತಿದೆ, ಜಾಬ್ ಕರೆಕ್ಟ್ ಆಗಿ ಆಗ್ಲಿ ಅಂತನ ಇವರೇ ಸ್ವಲ್ಪ ಒಪ್ಕೊಳ್ಳೋದು ಒಂಚೂರು ಕಷ್ಟ ತೋರಿಸ್ತಾ ಇದೆಯಲ್ಲ. ಯಾಕಂದ್ರೆ ಇಲ್ಲಿ ಶನಿ ಅನ್ನೋ ಕಾಂಬಿನೇಷನ್ ನಲ್ಲಿ ಫುಲ್ ಕಂಪ್ಲೀಟ್ಲಿ ನಮಗೆ ಬ್ಯಾಡ್ ಇನ್ ಮ್ಯಾರೇಜ್ ಅಂತ ಬಂದ್ಬಿಡುತ್ತೆ ಇಲ್ಲಿ. ಸ್ವಲ್ಪ ನೀವು ಕೂರಿಸಿ ಕೇಳಿ ಮಾಡಬೇಕು. ಜಾತಕ ಗೀತಕ ಎಲ್ಲ ಸೆಟ್ ಮಾಡಬೇಡಿ. ಡೈರೆಕ್ಟ್ ಯಾವ್ದಾರು ಹುಡುಗಿ ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಮಾಡಿ. ಈ ಕಾಂಬಿನೇಷನ್ ಯೂಶಲಿ ಮದುವೆ ಕೊಡಲ್ಲ, ಸ್ವಲ್ಪ ಕೇರ್ಫುಲ್ ಆಗಿರಿ. 10, 10 ಅಂತ ಬಂದಾಗ ಕೊಡಲ್ಲ. ಮತ್ತೆ ಅವ್ರ ವಿಚಾರದಲ್ಲೂ ನೋಡಿದಾಗ ಅವ್ರಿಗೂ ಸ್ವಲ್ಪ ಇಂಥದೇ ಬೇಕು ಅಂಥದೇ ಬೇಕು ಅನ್ನೋದು ಚಾನ್ಸಸ್ ಜಾಸ್ತಿ ಇದೆ. ಸ್ವಲ್ಪ ಕಷ್ಟ ಅಂತ ಬರ್ತಾ ಇದೆ. 7 ಮುಖದ ರುದ್ರಾಕ್ಷಿ ಹಾಕಿ ಮನಸ್ಸು ಹೇಳಿ ಕೂರಿಸಿ ಸರಿ ಮಾಡಿ. ಇದು ಮನಸ್ಸಿನ ಪ್ರಾಬ್ಲಮ್. ನಮಸ್ಕಾರ. ನಮಸ್ಕಾರ. ಹಲೋ. ಹಾ ಹೇಳಿ. ಸರ್ ನಮಸ್ಕಾರ. ಜೋರಾಗಿ ಮಾತಾಡಿ. ಸರ್ ಏನಾಗುತ್ತೆ ನಮ್ಗೆ ಸಿಕ್ಕಾಪಟ್ಟೆ ನೋವಿಂದ ಸಾಲದಿಂದ ಬರ್ತಾ ಇದ್ದೀನಿ. ಸರ್ ನಾನು ಕೇಳಿಸ್ತಾ ಇಲ್ಲ. ಸಾಲದಿಂದ ಸಿಕ್ಕಾಪಟ್ಟೆ ನೋಯ್ತಾ ಇದ್ದೀನಿ. ಸ್ವಲ್ಪ ಸೌಂಡ್. ಸಾಲದಿಂದ ಸಿಕ್ಕಾಪಟ್ಟೆ ನೋಯ್ತಾ ಇದ್ದೀನಿ ನನ್ಗೆ. ಸಾಲದಿಂದ ಸಿಕ್ಕಾಪಟ್ಟೆ ನೋವು ಆಗ್ತಾ ಇದೆ ನನ್ಗೆ. ಸಾಲ ಮಾಡಿದ್ ನೀವಾ ಅಥವಾ ಯಾರು? ಆಗ್ತಾ ಇದೆ ನನ್ಗೆ. ಸಾಲ ಮಾಡಿದ್ ಯಾರು? ನಾವೇ ಮಾಡ್ಕೊಂಡಿರೋದು. ಸಿಕ್ಕಾಪಟ್ಟೆ ನೋವು ಜಾಸ್ತಿ ಆಗ್ತಾ ಇದೆ. ನೋವು ಅಂದ್ರೆ ಏನು? ಅವ್ರು ಬಂದು ನಿಮ್ಗೆ ಹಿಂಸೆ ಕೊಡ್ತಾ ಇದಾರಾ? ಸಾಲ ಬಗೆಹರಿತಾ ಇಲ್ಲ. ಓಕೆ. ಅದಕ್ಕೋಸ್ಕರ ಕೇಳ್ತಾ ಇದೀನಿ ಸರ್. ಎಷ್ಟು ಲಕ್ಷ ಸಾಲ ಮಾಡ್ಕೊಂಡ್ರಿ? ಒಂದು 7-8 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ. ಏನ್ ಕೆಲಸ ಮಾಡ್ತೀರಾ? 7-8 ಲಕ್ಷ ಸಾಲ ಮಾಡಿದ್ದೀನಿ. ಅದು ಗೊತ್ತಾಯ್ತು, 2 ಸತಿ ರಿಪೀಟ್ ಮಾಡಿದ್ರಿ. ಏನ್ ಕೆಲಸ ಮಾಡ್ತೀರಾ? ಬೆಳೆ ವ್ಯವಸಾಯ. 1ರಿಂದ 249 ಸಂಖ್ಯೆ ಹೇಳಿ. 101 ಸರ್. 101. 101 ಹಾಕಿದೀನಿ. ಸ್ವಲ್ಪ ಸಮಾಧಾನ. ಹಾಕಿದೀನಿ 101. 101 ತೀರ್ಸುತ್ತೋ ಇಲ್ವೋ ನೋಡೋಣ ಫಸ್ಟ್. 1, 6, 2 ರೆಟ್ರೋಗಡಿ. ಇಷ್ಟೊಂದು ಗ್ರಹ ರೆಟ್ರೋಗಡಿ. ಯಪ್ಪ. ರಾಹು, ಕೇತು 3, 6. ಓಕೆ. ಇನ್ನು ರಾಹು ಹೋಗೋಣ. ರಾಹುನಲ್ಲಿ 4, 6. ಜಮೀನ್ ಮಾರೇ ದುಡ್ಡು ಕೊಡ್ಬೇಕು, ಬೇರೆ ದಾರಿ ಇಲ್ಲ. ಇದೇ ಹೇಳ್ತಾ ಇರೋದು. ದುಡ್ದು ಮಾಡೋದು ಕಷ್ಟ. ಯಾಕಂದ್ರೆ ಇಲ್ಲಿ ನಮಗೆ ಕೇತು ಅಂತ ನೋಡ್ತೀವಿ. ಕೇತು 3ನೇ ಮನೆ, 6ನೇ ಮನೆ. ಜಮೀನ್ ಮಾರೇ ದುಡ್ಡು ಕೊಡ್ಬೇಕು, ಇದೊಂದೇ ದಾರಿ. ಹಾಗೆ ದುಡಿಯೋದು ಕಷ್ಟ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಮಾತಾಡಿ. ಹಲೋ ಸರ್. ಹೇಳಿ. ಸರ್ ನಮಸ್ತೆ. ಕೇಳಿಸ್ತದೆ ಹೇಳಿ. ಅದೇ ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಏನ್ ಕೇಳ್ಬೇಕು? ಮದುವೆ ಬಗ್ಗೆ. ಅವ್ರದ್ದು ಇದು ಒಂದು ಡೈವರ್ಸ್ ಆಗಿದೆ. ಈಗ ಮದ್ವೆಗೆ ಪ್ರಯತ್ನ ಪಡ್ತಾ ಇದೀವಿ. ಸೆಕೆಂಡ್ ಮ್ಯಾರೇಜ್ಗೆ ತುಂಬಾ ಕಷ್ಟ ಆಗ್ತಾನೆ ಇಲ್ಲ. ಮೊದಲನೇದು ಬಹಳ ಸುಲಭ ಆಯ್ತಾ? ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಮೊದ್ಲು 2 ವರ್ಷ ಹುಡುಕಿದ್ವಿ. ಅವ್ರ ಹಣೆ ಬರದಲ್ಲಿ ಮದುವೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಗ್ರಹಗಳು ಕಷ್ಟ ಕೊಡ್ತಾ ಇರ್ತವೆ. ಅದನ್ನ ಅರ್ಥ ಮಾಡ್ಕೋಬೇಕು. ಮದುವೆ ಮಾಡಿ ಒಂದು ಪ್ರಾಬ್ಲಮ್ ಮಾಡ್ಕೊಂಡು ನಿಮ್ ಮಗಳಿಗೆ ಇಷ್ಟನಾ 2ನೇ ಮದುವೆ? ಈಗ ಮಾಡಿ ಅಂತ ಇದಾರೆ, ಗಲಾಟೆ ಮಾಡಿ. ಎಷ್ಟು ವಯಸ್ಸು ಅವ್ರಿಗೆ? ಈಗ 35. ಏನೋ 35. 1 to 241 ನಂಬರ್ ಹೇಳಿ. ಏನು ಸರ್ ಕೇಳಿಸ್ಲಿಲ್ಲ. 1ರಿಂದ 249 ಒಂದು ಸಂಖ್ಯೆ ಹೇಳಮ್ಮ. 230 ಸರ್. ಯಾಕೆ ನಿದ್ದೆ ಬರ್ತಾ ಇದೆಯಾ? ಇಲ್ಲ, ನಿದ್ದೆ ಬರ್ತಾ ಇದೆ. ನಾನೆಲ್ಲಿ ಹೋಗಿ ಮಲ್ಕೋಬೇಕೀಗ. ಏನ್ ಜನ. ಎಲ್ಲಿ ನಿಮ್ ಮಗಳು? ಮಗಳು ಅಲ್ಲಿದ್ದಾಳೆ ಸರ್. ಮಗಳು ಮೇಲಿದ್ದಾಳೆ, ಮಲ್ಬಿಟ್ಟಿದ್ದಾಳೆ. ನಾವ್ ಎದ್ದಿ ಅವ್ರ ಜಾತಕ ನೋಡ್ತಾ ಇದೀವಿ. 7ನೇ ಮನೆ ರಾಹು. ರಾಹು ನೋಡೋಣ ಏನ್ ಹೇಳುತ್ತೆ ಅಂತ. 10, 12. ಅವಳು ಏನಾರು ಚೆನ್ನಾಗಿ ಓದಿ ಕೆಲಸ ಮಾಡ್ತಾ ಇದ್ರೆ ವಿದೇಶಕ್ಕೆ ಕಳಿಸಿ.
ಹೌದಾ ಸರ್? ವಿದೇಶ ಗಂಡು ಸಿಕ್ಕರೆ ಕಳಿಸಿ, ಇಲ್ಲ ಅಂದ್ರೆ ನಿಮ್ಮೂರ್ ಬಿಟ್ಟು ಇನ್ನೊಂದು ಯಾವ್ದೋ ಊರಲ್ಲಿ ಇರೋ ಹುಡುಗನ ಕಳಿಸಿ. ನೀವು ಬೆಂಗಳೂರಲ್ಲಿ ಇದ್ರೆ ಹೈದರಾಬಾದ್ ಅಲ್ಲಿರೋ ಹುಡುಗನ ಹುಡುಕಿ ಅಥವಾ ಬಾಂಬೆಲಿರೋ ಹುಡುಗನ ಹುಡುಕಿ ಆ ಹುಡುಗನ ಮಾಡ್ಕೊಂಡ್ರೆ ಮಾತ್ರ ಇವ್ರು ಚೆನ್ನಾಗಿರ್ತಾರೆ. ಊರ್ ಬಿಡ್ಬೇಕು, ಯಾವ ಊರಲ್ಲಿ ಇವರು ಹುಟ್ಟಿದ್ದಾರೆ ಇದಾರೆ ಈಗ ಸದ್ಯಕ್ಕೆ, ಅಲ್ಲಿಂದ ಓವರ್ ನೈಟ್ ಜರ್ನಿ ದೂರದಲ್ಲಿದ್ರೆ ಸಕ್ಸಸ್, ಇಲ್ಲ ಆಗಲ್ಲ. ಒಳ್ಳೇದಾಗ್ಲಿ. ಮುಂದಿನ ಕರೆ. ನಮಸ್ಕಾರ. ಎಲ್ಲರೂ ಮಲಗಿದ್ದಾರೆ, ನಾವಿಲ್ಲಿ ಜಾತಕ ಹೇಳ್ಕೊಂಡು ಕೂತಿದೀವಿ. ಸಖತ್ತಾಗಿದೆ. ಜಾತಕ ಕೇಳೋರೆಲ್ಲ ಮಲಗಿದ್ದಾರೆ. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್, ಇದ್ದೀರಾ? ಗುಡ್ ಮಾರ್ನಿಂಗ್ ಹೇಳ್ಬೇಕು ಇವಾಗ, ಹಂಗಾಗಿದೆ ಪರಿಸ್ಥಿತಿ. ಹ್ಞೂ ಅಂತೆ. ಹೇಳಿ. ಈವ್ನಿಂಗ್ ಏನಾಯ್ತು? ಶ್ರೀನಿವಾಸ್ ಹೇಳಿ ಸರ್. ನನ್ನ ಇದ್ ಬಗ್ಗೆ ಕೇಳ್ಬೇಕಾಗಿ ಸರ್, ನನ್ನ ಲೈಫ್ ಬಗ್ಗೆ. ತುಂಬಾ ಕಷ್ಟದಲ್ಲೇ ಇದ್ದೀನಿ, ಯಾವಾಗ ನೋಡಿದ್ರು ಕಷ್ಟ. ಕೈ ಇದೆಯಾ? ಕಾಲಿದ್ಯಾ? ಕಣ್ಣಿದ್ಯಾ? ದುಡಿತಾ ಇರ್ತೀನಿ ಸರ್. ಎಲ್ಲಾನು ಇದೆ ತಾನೇ? ಅಲ್ಲ, ದುಡಿತೀನಿ ಸರ್. ಹಂಗಾರೆ ಏನ್ ತಲೆ ಕೆಡ್ಸ್ಕೊಬೇಡಿ. ಬಟ್ ಕಷ್ಟ ಏನ್ರಲ್ಲಿ ಬರ್ತಾ ಇದೆ? ಬೇರೆಯವ್ರು ಕೊಡ್ತಾ ಇದ್ದೀರಾ? ಮನೆ ನೋಡ್ಕೊತಾ ಇದ್ದೀರಾ? ಇಲ್ಲ, ಎಲ್ಲ ಮನೆಯೆಲ್ಲ ಕ್ಲೀನ್ ಆಗಿ ನೋಡ್ಕೊಂತೀನಿ ಸರ್. ಕ್ಲೀನ್ ಆಗಿ ನೋಡ್ಕೊತಾ ಇದ್ದೀರಾ? ಫಿನೈಲ್ ಹಾಕಿರ ಕ್ಲೀನ್ ಆಗಿ ನೋಡ್ಕೊತಾ ಇದ್ದೀರಾ? ಫ್ಯಾಂಟಾಸ್ಟಿಕ್. ಮತ್ತೇನ್ ಕಷ್ಟ? ಕಷ್ಟ ಅಂದ್ರೆ ಏನು? ಸಾಲ್ತಾ ಇಲ್ವಾ ಸಂಬಳ ಬರ್ತಾ ಇರೋದು? ಮತ್ತೆ ಏನೋ ಕಷ್ಟ ಅಂದ್ರಲ್ಲ, ಏನದು? ಕೇಳಿಸ್ತಾರ ಸೌಂಡು? ಮನೆ ಲೀಸ್ಗೆ ಹಾಕ್ಬಿಟ್ಟಿದೀನಿ, ಅದು ಬಿಡ್ಸಕ್ ಆಗ್ತಲ್ಲ ಸರ್ ನನ್ನ ಕೈನಲ್ಲಿ. ಮನೆ ಲೀಸ್ಗೆ ಹಾಕಿದೀರಾ? ಎಲ್ಲೆಲ್ಲಿಂದ ಏನೇನ್ ಕ್ವಶನ್ ಕೇಳ್ತೀರ ಅರ್ಥ. ಈಗ ಲೀಸ್ ಅಲ್ಲೇ ಇದ್ಕೊಳ್ಳಿ ಬಿಡಿ, ಅದೇ ಮನೇಲಿ ಇರ್ಬೋದಲ್ಲ. ಇಲ್ಲ ಸರ್, ಇಲ್ಲಿ ಅತ್ತೆ ಮನೇಲಿ ಇದೀನಿ ನಾನು. ಅಲ್ಲಿಂದ ಬಿಟ್ಬಿಟ್ಟು ಇಲ್ಲಿ ಬಂದು ಅತ್ತೆ ಮನೇಲಿ ಇದ್ದೀನಿ. ಈಗ ಅಲ್ಲಿ ಯಾರಿದಾರ ಲೀಸ್ ಮನೇಲಿ? ಎಲ್ಲ ಬೇರೆಯವರು ಇದ್ದಾರೆ ಸರ್ ಲೀಸ್ ಮನೆಯಲ್ಲಿ. ಅಂದ್ರೆ ಲೀಸ್ ತಗೊಳಕ್ಕಿಂತ ಮುಂಚೆನೆ ಬಂದ್ಬಿಟ್ಟಿದ್ದೀರಾ ಇಲ್ಲಿ? ನಿಮ್ ಪಾದ ಜೆರಾಕ್ಸ್ ಕಳಿಸಿ ಸರ್. 1 to 240 ನಂಬರ್ ಹೇಳಿ. 9 ಸರಿಯಾಗಿದ್ದೀರಿ ನೀವೆಲ್ಲ. ಅಲ್ಲಿ ಲೀಸ್ ಕೊಟ್ಬಿಟ್ಟವ್ರಂತೆ, ಇವ್ರು ಅತ್ತೆ ಮನೆ ಓಡ್ಬಂದ್ಬಿಟ್ಟು. ಅತ್ತೆ ಮನೆ ಏನು ಸ್ವೀಟ್ ಒಬ್ಬಟ್ಟು ಮಾಡಿದ್ರೇನ್ರಿ ನಿಮ್ಗೆ? ಕುತ್ಕೊಳಕ್ ಅಲ್ಲೇ? 7ನೇ ಮನೆ ಶನಿ. ಆ ಯಪ್ಪಂದ್ ಏನ್ ಕತೆ ನೋಡೋಣ. 12 ಆ ಯಪ್ಪ ತಿಪ್ಪರ್ಲಾಗ ಹೊಡೆದ್ರು ಕೊಡಲ್ಲ, ಕೇಸ್ ಹಾಕಿ. ತಿಪ್ಪರ್ಲಾಗ ಹಾಕ್ರು ಕೊಡಲ್ಲ, ಬರ್ದಿಟ್ಕೊಳ್ಳಿ. 12 ಬಂದಿದೆ. ಅದು ರಾಹು ರೆಟ್ರೋಗ್ರೇಡು, ಆ ನಕ್ಷತ್ರದಲ್ಲೂ ರೆಟ್ರೋಗ್ರೇಡು, ಸಬ್ಲಾಡು ರೆಟ್ರೋಗ್ರೇಡು. ಎಲ್ಲ ಮನೆಯವರೆಲ್ಲ ಹೋಗಿ ಅಲ್ಲಿರೋರ್ನೆಲ್ಲ ಓಡಿಸಿ ಅಲ್ಲೇ ಚಾಪೆ ಹಾಕೊಂಡು ಮಲ್ಕೊಳ್ಳಿ. ಒಂದು 20 ತಿಂಗಳಾದ್ಮೇಲೆ ಬರ್ತದೆ. ಅಲ್ಲೇ ಮಲ್ಕೊಂಡ್ರೆ 20 ತಿಂಗಳು ನೀವು ಅಲ್ಲೇ ಮಲ್ಕೋಬೇಕು ಅವ್ರ ಮನೇಲೆ. ಕೆಲವೊಂದ್ಸತಿ ನಮ್ಮ ಬುದ್ಧಿ ಉಪಯೋಗಿಸ್ಬೇಕು. ಎಲ್ಲಾನು ಜಾತಕಕ್ಕೆ ಹಾಕಿ ಕೂತ್ಕೊಂಡ್ರೆ ವೆರಿ ಡಿಫಿಕಲ್ಟ್. ಲೀಸ್ ಕೊಟ್ಬಿಟ್ಟು ಅವ್ರು ಕೊಡ್ತಾರ ಬಿಡು, ಅವ್ರು ಗಾಂಧಿ ವಂಶದವ್ರು ಅಂತ ಹೇಳಿ ನಮಗೆ ಇದು ಬರ್ತಾರ? ಅವೆಲ್ಲ ಆಗಲ್ಲ. ವಿ ಶುಡ್ ಆಲ್ಸೋ ಹ್ಯಾವ್ ಸಮ್ ಬ್ರೈನ್ಸ್. ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ಎವ್ರಿಥಿಂಗ್ ಭಗವಂತ ಬರೀ ಎಲ್ಲ ಜಾತಕ ತರನೇ ನಡೆಸಲ್ಲ, ನಮಗೂ ಒಂದು ತಕ್ಕ ಮಟ್ಟಿಗೆ ಬುದ್ಧಿ ಅಂತ ಕೊಟ್ಟಿರ್ತಾನೆ. ಅದನ್ನು ಅಪ್ಲೈ ಮಾಡ್ಕೊ, ಇದನ್ನು ನೋಡ್ಕೊ. ಬೋತ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಸೊ ಕ್ಲಾಸಸ್ ಇದೆ, ಜಾಯ್ನ್ ಆಗಿ. ಬುದ್ಧಿ ಚುರುಕಾಗುತ್ತೆ, ಏನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಲಕ್ಷಾಂತರ ರೂಪಾಯಿ ಬಿಡ್ತಾರೆ. ಇಲ್ಲಿ ಸಣ್ಣ ಮೊತ್ತ ಕೊಟ್ಟು ಕಲೀರಿ ಅಂದ್ರೆ ಆಗಲ್ಲ. ಎಷ್ಟೋ ಜನಕ್ಕೆ ಇದೇ ಸಮಸ್ಯೆ. ಕೇಳ್ಬಿಡ್ಬೇಕು ಫ್ರೀಯಾಗಿ. ಫ್ರೀಯಾಗಿ ಕೊಟ್ರೆ ಫಿನೈಲ್ ಕುಡಿತೀರಾ, ಅದು ಮಾತ್ರ ಇದೆ. ಬಂದು ಕಲಿಯೋದು ಮಾತ್ರ ಇಲ್ಲ. ಯಾವತ್ತು ನೀವು ಬಂದು ಕಲಿತೀರಾ ನಿಮ್ಮ ಬದುಕುಗಳು ಚೇಂಜ್. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ ISO ಈ ಸರ್ಟಿಫಿಕೇಟ್ ಅನ್ನು ಉಚಿತವಾಗಿ ಪಡೆಯಿರಿ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 98441655 ಹಾಗೂ 9513577737 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು.